ವಿಮಲ ರಾಜೀವ ಪೀಠನ ಪಿತನೇ. ನಮ್ಮ ತಾತ ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ ಅವರು ನಾಟಕದ ಪಾತ್ರವನ್ನ ಮಾಡ್ತಾ ಇದ್ರಂತೆ. ರಾವಣ ಸುರಮಥನ ರಾಜ್ಯಕ್ಕೆ 2ನೇ ರ್ಯಾಂಕನ್ನು ತಗೊಂಡೆ. ಆ ನಂತರ ನನಗೆ ಪ್ರಸನ್ನ ಅವ್ರ ಜೊತೆ ಮದುವೆ ಆದಮೇಲೆ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ವಿಚಾರದಲ್ಲಿ ಅವರೇ ಗುರುಗಳು ನನಗೆ. ಜಗಲಿಯ ಮೇಲೆ ಇದ್ದಂತಹ ಕಲೆ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ಳೋವರೆಗೆ ಈ ಕಲೆ ಹೋಯಿತು. ಒಂದು ಆರ್ಕೆಸ್ಟ್ರಾ ಕೇಳಿದ ರೀತಿಯಲ್ಲಿ ಗಮಕವನ್ನು ಕೇಳಲಿಕ್ಕಾಗಲ್ಲ. ಗಮಕವನ್ನು ಕೇಳಬೇಕಾದ್ರೆ ಕೇಳುವವರಿಗೂ ಒಂದು ಓದುವಿಕೆ ಇರಬೇಕು, ಒಂದು ಕೂತ್ಕೊಂಡು ಆ ರಸಿಕತೆ ಇರಬೇಕು, ಆ ಸಹೃದಯತೆ ಇರಬೇಕು. ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೇ. ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ. ರಾವಣ ಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ. ಕಾವುದಾನತ ಜನವ ಗದುಗಿನ ವೀರನಾರಾಯಣ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು, ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದೋ, ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದೋ. ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ಕುಮಾರವ್ಯಾಸ ಭಾರತದ ನಾಂದಿ ಪದ್ಯದಲ್ಲಿ ಬರತಕ್ಕಂತಹ ಮೊದಲನೆಯ ಪದ್ಯ ಶ್ರೀವನಿತೆಯ ರಸನೆ. ಆ ನಂತರದಲ್ಲಿ ಇಡೀ ಮಹಾಭಾರತವನ್ನು ಕುಮಾರವ್ಯಾಸ ಯಾರಿಗಾಗಿ ಯಾಕಾಗಿ ರಚಿಸಿದ ಅನ್ನುವ ಹೇಳುವ ಪದ್ಯವೇ ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ಇಳೆಯ ಜಾಣರು ಮೆಚ್ಚುವಂತಿರೆ ಅಂದರೆ ಇದು ಒಂದು ಪಂಚಮ ಶ್ರುತಿ, 4 ವೇದಗಳು ಅಂತ ನಾವು ಏನು ಹೇಳ್ತೀವಿ. 5ನೇ ವೇದವೇ ಮಹಾಭಾರತ, ವ್ಯಾಸರು ಬರೆದಂಥ ಮಹಾಭಾರತ. ಅದನ್ನು ಅನುಕರಿಸಿ, ವ್ಯಾಸರನ್ನು ಅನುಕರಿಸಿ ಅದಕ್ಕಿಂತ ಹೆಚ್ಚು ಮಹತ್ವವನ್ನು ಕೊಟ್ಟು ಪಾತ್ರಗಳಿಗೆ ರಚಿಸಿದಂತಹ ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣನಿಗಾಗಿ, ಕೃಷ್ಣನಿಗೋಸ್ಕರ, ಕೃಷ್ಣನಿಂದವೇ ನಡೆದಂಥ ಮಹಾಭಾರತದ ಪದ್ಯವನ್ನು ಅವನು ರಚನೆ ಮಾಡಿದ್ದಾನೆ ಇದರಲ್ಲಿ. ಹಾಗಾಗಿ ಅವನು ಹೇಳ್ತಾನೆ, ಇದು ಬರಿಯ ತುಳಸಿಯ ಉದಕದಂತಿರ, ಇಲ್ಲಿ ನೋಳ್ಪುದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು ಅಂಥೇಳಿ. ಇದು ಒಂಥರ ತುಳಸಿ ನೀರನ್ನು ತಗೊಂಡ್ರೆ ಹೇಗೆ ಆರೋಗ್ಯಕ್ಕೂ ಒಳ್ಳೆಯದು, ಒಬ್ಬ ನಾಸ್ತಿಕನಾದವನು ತಗೊಂಡ್ರೆ ಅದು ಔಷಧಿ ಆಗುತ್ತೆ, ಇಲ್ಲದಿದ್ದರೆ ಆಸ್ತಿಕನಾದವನು ತಗೊಂಡ್ರೆ ಧರ್ಮದ ವಿಚಾರದಲ್ಲಿ ಇರುತ್ತೆ ಅನ್ನುವ ರೀತಿಯಲ್ಲಿ ಇಡೀ ನಮ್ಮ ಏನು ಹಲವು ಜನ್ಮದ ಪಾಪರಾಶಿಯನ್ನು ತೊಳೆಯುತ್ತೆ ಈ ಮಹಾಭಾರತವನ್ನು ಓದಿದರೆ ಅನ್ನುವ ಒಂದು ದೊಡ್ಡ ನಮ್ಮ ಸಂಸ್ಕೃತಿಗೆ ಒಂದು ಆಳವಾದ ವಿಚಾರವನ್ನು ಕೊಟ್ಟಂತಹ ಕವಿ ಕುಮಾರವ್ಯಾಸ. ನೀವು ನನ್ನ ಪರಿಚಯನ ನಾನೇ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ಆದರೂ ಕೂಡ ಈ ಒಂದು ಸಮಾಜದಲ್ಲಿ ಗಮಕ ಕಲಾವಿದೆ ಅನ್ನುವ ಒಂದು ಸ್ಥಾನವನ್ನು ಪಡ್ಕೊಂಡಿರೋದ್ರಿಂದ, ಆ ಗಮಕದ ಒಂದು ಹೆಮ್ಮೆಯ ವಿಚಾರದಿಂದ ಅದರಲ್ಲಿ ಕಲಾವಿದೆ ಆಗಿರೋದ್ರಿಂದ ನನ್ನ ಪರಿಚಯವನ್ನು ನಾನು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾವು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಜೋಡಿಗುಬ್ಬಿ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ಒಂಥರ ನಮ್ಮ ಮನೆಯ ವಾತಾವರಣವೂ ಕೂಡ ನಮಗೆ ಸಂಸ್ಕೃತ ಸಂಗೀತದಿಂದ ಇತ್ತು. ಯಾಕೆಂದರೆ ನಮ್ಮ ತಾತ ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ ಅವರು ನಾಟಕದ ಪಾತ್ರವನ್ನು ಮಾಡ್ತಾ ಇದ್ದರಂತೆ. ಕೃಷ್ಣಪ್ಪ ಅಂತ ಹೇಳಿ ಗುಬ್ಬಿ ವೀರಣ್ಣನ ಕಂಪ್ನಿಯಲ್ಲಿದ್ದರು ಅವರು. ಮಾಸ್ಟರ್ ಹಿರಣ್ಣಯ್ಯ ಅವರ
ಅವರು ಬರ್ಕೊಂಡಿರುವಂಥ ಅವರ ಬಯೋಗ್ರಫಿನಲ್ಲಿ ನಮ್ಮ ತಾತನ ಹೆಸರು ಕೂಡ ಇದೆ ಅದರಲ್ಲಿ. ಹೊಳೆನರಸೀಪುರದ ಕಿಟ್ಟಪ್ಪ ಅಂತ ಹೇಳಿ ಅದರಲ್ಲಿ ಹೆಸರಿದೆ. ಹೌದು, ಹೆಸರಿದೆ. ಹೌದು, ಅವರು ಅವರ ಅಣ್ಣಂದ್ರು ಕೂಡ ಅವ್ರನ್ನ ಒಬ್ಬರು ತುಂಬ ಹೊಟ್ಟೆ ದಪ್ಪ ಇತ್ತಂತೆ ಅವ್ರಿಗೆ. ಹೊಟ್ಟೆ ಮೇಲೆ ವೈಲಿನ್ ಇಟ್ಕೊಂಡು ನುಡಿಸ್ತಾ ಇದ್ರು ಅಂದ್ರೆ ಹೊಟ್ಟೆ ಶಾಮಿ ಅಂತ ಅವ್ರಿಗೆ ಹೆಸರೆಲ್ಲ ಇತ್ತು ಅಂತ ಈ ವಿಚಾರಗಳು ಇದೆ. ಅಂದರೆ ಒಂದು ನಮ್ಮ ಪರಂಪರೆಯೇ ಒಂದು ಆಗಿನ ಕಾಲಕ್ಕೆ ದೊಡ್ಡ ಶ್ರೇಷ್ಠ ಸಂಗೀತ ವಿದ್ವಾಂಸರು ಅಂತ ಆಗದೆ ಹೋದರೂ ಅವಕಾಶಗಳು ಕಡಿಮೆ ಇತ್ತು ಅವ್ರಿಗೆ ಪಾಪ. ಆದರೂ ಕೂಡ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥವ್ರು. ಹಾಗಾಗಿ ನಮ್ಮ ತಾತ ಗುಬ್ಬಿ ವೀರಣ್ಣನ ಕಂಪ್ನಿಯಲ್ಲಿ ನಾಟಕವನ್ನು ಮಾಡ್ತಾಯಿದ್ರು. ಆ ಕಾಲದಲ್ಲಿ ನಾಟಕ ಮಾಡೋದು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಹಾಡು ಬರ್ದೇನೆ ಯಾರು ಅಲ್ಲಿ ಡೈಲಾಗ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈಗ ಥರ ಸ್ಕ್ರಿಪ್ಟ್ ಡೈರೆಕ್ಟ್ರು ಇನ್ನೊಬ್ಬರು ಮತ್ತೊಂದು ಮಾಡಿಕೊಡ್ತಾರೆ, ಆ ಥರದ್ದು ಹಿನ್ನೆಲೆ ಗಾಯಕರೊಬ್ಬರು ಹಾಗಿಲ್ಲ. ಅವತ್ತು ಎಲ್ಲವನ್ನೂ ಆ ಪಾತ್ರಧಾರಿಗೆ ಮಾಡಬೇಕಾಗಿತ್ತು. ಅಂತಹ ಸ್ತ್ರೀ ಪಾತ್ರಗಳನ್ನು ನಮ್ಮ ತಾತ ಮಾಡ್ತಾಯಿದ್ರಂತೆ. ಆಮೇಲೆ ಅವರ ಹೆಂಡತಿ ನಮ್ಮ ಅಜ್ಜಿ ಅಂದರೆ ಸುಬ್ಬಲಕ್ಷ್ಮ ಅಂತ ಅವ್ರ ಹೆಸರು. ಒಂದು ತುಂಬ ಬಡತನದ ಕುಟುಂಬದಿಂದ ಬಂದರೂ ಕೂಡ ಅವರಿಗೆ ಈ ಸಾಹಿತ್ಯದ ವಿಚಾರವಾಗಿ ಸಂಗೀತದ ವಿಚಾರ ತುಂಬ ಆಳವಾದ ಅಭ್ಯಾಸ ಇತ್ತು ಅವ್ರಿಗೆ. ಈ ಗಮಕ ಅಂತ ಅನ್ನುವ ಪದ ಅವರಿಗೆ ಗೊತ್ತಿಲ್ಲದೆ ಹೋದರೂ ಎಲ್ಲ ಕಾವ್ಯಗಳನ್ನು ಅವ್ರು ಹಾಡ್ತಾಯಿದ್ರು. ಕುಮಾರವ್ಯಾಸ ಭಾರತ ಅಂತೂ ಅವ್ರು ಅದು ಎಷ್ಟು ಸರಿ ಓದಿದಾರೋ ಲೆಕ್ಕ ಇಲ್ಲ. ಆ ಕಾಲದಲ್ಲಿ ಒಂದಿತ್ತು, ಕುಮಾರವ್ಯಾಸ ಭಾರತವನ್ನು ಓದೋದು, ಅದನ್ನು ಪೂರ್ತಿ ಕಾರ್ಯಕ್ರಮ ಮುಗಿಸೋದು, ಆ ಇಡೀ ಕಾವ್ಯವನ್ನು ಓದೋದು, ಮಂಗಳ ಅಂತ ಮಾಡೋದು, ಯಾರನ್ನೋ ಕರೆದು ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಊಟ ಹಾಕಿ ಮತ್ತೆ ಅದನ್ನು ಮುಗಿಸಿದ ಮೇಲೆ ಮತ್ತೆ ಕಾರ್ಯಕ್ರಮ ಮತ್ತೆ ಶುರು ಮಾಡೋದು ಕುಮಾರವ್ಯಾಸ ಭಾರತನ. ಈ ರೀತಿಯ ಒಂದು ಮಹಿಳೆಯರು ಅವತ್ತು ಸಾಂಸ್ಕೃತಿಕವಾಗಿ ಹೇಗೆ ಆ ಪದ್ಧತಿಯನ್ನು ಕುಮಾರವ್ಯಾಸನ ಬೆಳೆಸ್ಕೊಂಡು ಬಂದಿದ್ರು ಅಂತ ನೋಡುವಾಗ ತುಂಬ ಅತ್ಯಾಶ್ಚರ್ಯ ಆಗುತ್ತೆ. ನಮ್ಮ ಅಜ್ಜಿ ಎಷ್ಟು ಅಂತ ಹೇಳಿದ್ರೆ ಅವರು ಆ ಕಾಲಕ್ಕೆ ಈ ನಿಮಗೆಲ್ಲ ಗೊತ್ತಿರ್ಬೋದು ಮುತ್ತುಗದೆಲೆ ಅಂತ ನಾವು ಬಾಳೆ ಎಲೆ ಇವತ್ತು ಊಟಕ್ಕೆ ಉಪಯೋಗಿಸ್ತೀವಿ, ಆದರೆ ಅವತ್ತು ಮುತ್ತುಗದೆಲೆ ಗ್ರಾಮ ಪ್ರದೇಶಗಳಿದ್ದು ಅದನ್ನು ಅವ್ರು ಹಚ್ಚುವಾಗ ಕೂತ್ಕೊಂಡ್ರೂ ಕೂಡ ಕುಮಾರವ್ಯಾಸನ ಪದ್ಯಗಳನ್ನು ಹಾಡ್ಕೊಂಡವರು. ಇನ್ನೂ ಒಂದು ಆಶ್ಚರ್ಯ ಅಂದರೆ ನಮ್ಮ ಅಜ್ಜಿಗೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ, ಓದೋಕ್ಕೆ ಬರ್ತಿತ್ತು. ಅದು ಹೇಗೆ ಅಂತ ನಮಗೆ ಇವತ್ತು ಅದು ಅತ್ಯಾಶ್ಚರ್ಯ ಆಗುತ್ತೆ. ಅಕ್ಷರ ಬರೆಯೋಕ್ಕೆ ಬರದೆ ಓದೋದು ಹೇಗೆ ಅಂತ ಹೇಳಿ. ಆದರೆ ಇಡೀ ಕಾವ್ಯಗಳನ್ನು ಓದ್ತಾ ಇದ್ರು. ಅವರ ಹೆಚ್ಚು ಕಡಿಮೆ ನಮ್ಮ ಯಜಮಾನರಿಗೂ ಗೊತ್ತಿದೆ ಅನಿಸುತ್ತೆ, 85-90 ವರ್ಷದಲ್ಲಿ ಯಯಾತಿ ಪುಸ್ತಕ ನನಗೆ ತಂದುಕೊಡು ಅಂತ ಹೇಳಿ ಓದಿದ್ರು ಅಂತ ಹೇಳಿದರೆ ಅವರ ಸಾಹಿತ್ಯದ ಆಸಕ್ತಿಗಳು ಎಷ್ಟಿತ್ತು. ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸ ಭಾರತ, ಇವೆಲ್ಲವನ್ನು ಕುಮಾರವ್ಯಾಸ ಭಾರತ ಅಂತೂ ತುಂಬ ಚೆನ್ನಾಗಿ ಓದ್ತಾಯಿದ್ರು. ಆ ಕಾಲಕ್ಕೆ ನನಗೆ 17 ವರ್ಷಕ್ಕೆ ನನಗೆ ರೇಡಿಯೋ ರೆಕಾರ್ಡಿಂಗಲ್ಲಿ ಆಡಿಷನ್ ಆಗಿ ನನಗೆ ಸೆಲೆಕ್ಷನ್ ಆಯಿತು. ನಾನು 17ನೇ ವರ್ಷದಲ್ಲಿ ನಾನು ಹಾಡೋಕ್ಕೆ ಶುರು ಮಾಡಿದ್ದು ಕಾವ್ಯವಾಚನದಲ್ಲಿ ಇದರಲ್ಲಿ ರೇಡಿಯೋದಲ್ಲಿ. ಆಗ ನಾನು ಏನಾದರೂ ತಪ್ಪಿದ್ರೆ ಮಾಡಿದ್ರೆ ಅಲ್ಲಿ ಸರಿ ಇಲ್ಲ ನೀನು ಹಾಡೋದು ಅಂತ. ಅವರ ವಾಯ್ಸ್ ತುಂಬ ಸಣ್ಣ ವಾಯ್ಸ್ ಅಂದರೆ ಇಂಪಾಗಿತ್ತು. ಬಟ್ ಹೆಚ್ಚು ಪ್ರಚಾರಗಳನ್ನು ಅವ್ರು ಪಡ್ಕೊಳ್ಳೋದಕ್ಕಾಗಲಿ ಅಥವಾ ಪ್ರಚಾರದಲ್ಲಿ ಹೋಗಿ ಹಾಡೋದಾಗಲಿ ಅವತ್ತಿನ ಕಾಲಮಾನದಲ್ಲಿ ಅದು ಸಾಧ್ಯ ಇರಲಿಲ್ಲ. ನಮ್ಮ ತಾಯಿ ಕೂಡ ಹಾಗೆ ಒಳ್ಳೆ ಹಾಡುಗಾರ್ತಿ. ಅವರು ಕೂಡ ಸಂಗೀತವನ್ನು ಸ್ವತಃ ತಾವೇ ಕಲಿದೇ ಹೋದ್ರೂ ಕೇಳಿಗೆಯಿಂದ ಕಲ್ತಿದ್ದಂಥದ್ದು. ತುಂಬ ಚೆನ್ನಾಗಿತ್ತು ನಮ್ಮ ತಾಯಿ ಕಂಠ. ಈಗಲೂ ನಮ್ಮ ತಾಯಿ 83 ವರ್ಷ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಹಾಡ್ತಾರೆ. ಈಗಲೂ ಅವ್ರು 83 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಂಘವನ್ನು ಮಾಡಿಕೊಂಡು ಅಲ್ಲಿ ಸುಮಾರು ಒಂದು 10-15 ಜನ ಮಹಿಳೆಯರಿಗೆ ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ದೇವಿ ಮಹಾತ್ಮೆ ಇವೆಲ್ಲವನ್ನು ಇವತ್ತಿಗೂ ಅವ್ರು ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದರೆ ಅವರೆಲ್ಲರ ಒಂದು ಹಿನ್ನೆಲೆಯಿಂದ ಆ ಜೀನ್ಸ್ನಲ್ಲಿ ಬಂದಂಥದ್ದು ನಮಗೆ ಈ ಸಾಹಿತ್ಯ ಮತ್ತು ಸಂಗೀತ ಅಂತ ಅನಿಸುತ್ತೆ. ನಾನು ಸುಮಾರು 8 ವರ್ಷ ಅಂತ ಕಾಣಿಸ್ದೆ, 2ನೇ ಕ್ಲಾಸಿಂದಲೇ ನನಗೆ ಗಮಕದ ಆಸಕ್ತಿ ಹುಟ್ಟಿದ್ದಂಥದ್ದು. ಹಾಗಾಗಿ ಆಗಲಿಂದಲೂ ಗಮಕವನ್ನು ಅಭ್ಯಾಸ ಮಾಡ್ಕೊಂಡು ಬಂದೆ ನಾನು. ಸಂಗೀತವು ಜೊತೆಗೆ ಇತ್ತು. ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವ್ರ ಹತ್ರ ಜೂನಿಯರ್ ಸಂಗೀತವನ್ನು ಮಾಡಿಕೊಂಡೆ. ಆಮೇಲೆ ಕಾಂಚನ ವೆಂಕಟರತಮ್ ಅಂಥೇಳಿ ಅವ್ರ ಹತ್ರ ಒಂದಷ್ಟು ದಿನ ಅಭ್ಯಾಸವನ್ನು ಸಂಗೀತದಲ್ಲಿ ಮಾಡಿದೆ. ಆನಂತರ ಸಂಗೀತ ಕಲಾನಿಧಿ ಆರ್ಕೆ ಶ್ರೀಕಂಠನ್ ಅವರಲ್ಲಿ ಸೀನಿಯರ್ ವಿದ್ಯಾಭ್ಯಾಸವನ್ನು ಅವರಲ್ಲಿ ನಾನು ಒಂದು 10-12 ವರ್ಷಗಳ ಹತ್ರ ಸಂಗೀತ ಅವರಲ್ಲಿ ಅಭ್ಯಾಸ ಮಾಡಿದೆ. ಆಮೇಲೆ ನಾನು PUC ಓದ್ತಿರುವಾಗ MR ಕೇಶವಮೂರ್ತಿ ಅಂಥೇಳಿ ಹೊಸಳ್ಳಿಯವರು, ಈಗಿನ ಶಿವಮೊಗ್ಗ ಜಿಲ್ಲೆ ಮತ್ತೂರು ಮತ್ತು ಹೊಸಳ್ಳಿ ಗ್ರಾಮ, ಸಂಸ್ಕೃತ ಗ್ರಾಮ, ಗಮಕ ಗ್ರಾಮ ಅಂತ ನೀವು ಏನು ಕರಿತೀರ, ಆ ಪ್ರದೇಶದಿಂದ ಬಂದಂಥವ್ರು. ಅವರು ಸಂಸ್ಕೃತ ಪ್ರೊಫೆಸರ್ ಆಗಿದ್ದರು. ನನ್ನ ಧ್ವನಿಯನ್ನು ಕೇಳಿ ಅವರೇ ಪಾಪ ಇವತ್ತು ಹೇಗೆ ಒಬ್ಬರು ಗುರುವೇ ಶಿಷ್ಯರನ್ನ ಅರಸ್ಕೊಂಡು ಹೋಗೋದು ಅಂತಿದೆಯಲ್ಲ, ಆ ರೀತಿ ಅವ್ರನ್ನ ನಾನು ಕರೆದು ತುಂಬ ಚೆನ್ನಾಗಿದೆ ನಿನ್ನ ವಾಯ್ಸು. ಅಷ್ಟರೊಳಗಾಗಲೇ ನನಗೊಂದು ಗಮಕದ ಆಸಕ್ತಿ ಬೆಳೆದಿತ್ತು. ನಿಮ್ಗೆ ಹೇಳಿದೆ ನಾನು 2ನೇ ಕ್ಲಾಸಲ್ಲಿ ನಾನು ಚಿಕ್ಕಮಂಗ್ಳೂರಿನಲ್ಲಿದ್ವಿ. ನಮ್ಮ ತಂದೆ KEBನಲ್ಲಿ ಕೆಲಸ ಮಾಡ್ತಾಯಿದ್ರು. ಚಿಕ್ಕಮಂಗ್ಳೂರಿನಲ್ಲಿದ್ವಿ ನಾವು ಅವಾಗ. ಹಾಗೆ ನಾನು ಗಮಕ ಕ್ಲಾಸ್ ಕೆಲವೊಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶಂಕರನಾರಾಯಣ ರಾವ್ ಅಂತ ಹೇಳಿ ಅವರು ಗಮಕ ಪಾಠವನ್ನು ಮಾಡ್ತಾಯಿದ್ರು. ನಾನು ಅವ್ರ ಹತ್ರ ಹೋಗಿ ಕಲಿತಾ ಇದ್ದೆ. ಒಂದು 15 ದಿನ ಅಷ್ಟೇ ಅಂತ ಕಾಣಿಸುತ್ತೆ. ಲವಕುಶರು ಶ್ರೀರಾಮನ ಕುದುರೆಯನ್ನು ಹಾಕಿದಂತಹ ಪ್ರಸಂಗ ಇದೆಯಲ್ಲ, ಆ ಪ್ರಸಂಗವನ್ನು ಒಂದು 10-15 ಪದ್ಯ ನನಗೆ ಅವ್ರು ಹೇಳ್ಕೊಟ್ಟಿದ್ರು. ಇವತ್ತಿಗೂ ದೇವನೂರು ಲಕ್ಷ್ಮೀಶ, ಚಿಕ್ಕಮಗಳೂರು ಜಿಲ್ಲೆಯ ದೇವನೂರಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಇವತ್ತಿಗೂ ಸ್ಪರ್ಧೆಗಳು ನಡೆಯುತ್ತೆ. ಪ್ರತಿ ವರ್ಷವೂ ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನನಗೆ ಆ ಕಾರ್ಯಕ್ರಮಕ್ಕೆ ಹೋಗೋಣ ಅಂಥೇಳಿ ನಮ್ಮ ಟೀಚರ್ ಅವ್ರು ಹೇಳಿದರು.
ಆಗ ನಮ್ಮ ತಂದೆ ಹೇಳಿದ್ರು, ಇವಳು 15 ದಿನ ಆಗಿದೆ, ಇನ್ನೂ ನಿಮ್ಮ ಹತ್ರ ಗಮಕ ಕಲ್ತ್ಕೊಂಡು ಇವಳು ಏನು ಹಾಡ್ತಾಳೆ, ಬೇಡ ಬೇಡ ಇಷ್ಟು ಚಿಕ್ಕ ಹುಡುಗಿನ ಯಾಕೆ ಕರ್ಕೊಂಡು ಹೋಗ್ತೀರಾ ಅಂತ ನಮ್ಮ ತಂದೆ ಹೇಳಿದ್ರು. ಆದರೆ ನಮ್ಮ ಮೇಷ್ಟ್ರಿಗೆ ನನ್ನ ಮೇಲೆ ಒಂದು ಇವಳು ಹಾಡಬಹುದು ಅನ್ನುವ ಇದಿತ್ತು ಅನ್ಸತ್ತೆ ಅವರಿಗೆ. ಹಾಗಾಗಿ ಇಲ್ಲ, ಚಿಕ್ಕ ಹುಡುಗಿ ಆದರೆ ಏನು ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರು ಚಿಕ್ಕಮಗಳೂರು ದೇವನೂರಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ನನಗಿವತ್ತು ನನ್ನ ಜೀವನದಲ್ಲಿ ಅದು ತುಂಬ ಕಣ್ಣಿಗೆ ಕಟ್ಟಿದಂತಹ ವಿಚಾರ. 8 ವರ್ಷ ಇರ್ಬೋದು ನನಗಷ್ಟೇ. ಅವತ್ತು ನಾನು ಹಾಡಿ ಮೊದಲ ಇಡೀ ಜಿಲ್ಲೆಯ ಒಂದು ಸ್ಪರ್ಧೆಯಲ್ಲಿ, ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ನನಗೆ ಮೊದಲನೇ ಬಹುಮಾನ ಬಂತು. ನನಗೆ ಅವತ್ತು ಗಮಕದ ಬಗ್ಗೆ ಒಂದು ಆಸಕ್ತಿ ಹುಟ್ಟಿದ್ದದು. ಅದರ ಹೆಚ್ಚು ಅರ್ಥ ಗೊತ್ತಿಲ್ಲ, ಏನು ಅಂತ ಅಲ್ದಿದ್ದೆ ಹೋದರೂ ಇವತ್ತಿನ ಮಕ್ಕಳಿಗೆ ನಾವು ಏನನ್ನು ಕಲಿಸ್ತಾ ಇಲ್ವೇನೋ ಅಂತ ಒಂದೊಂದು ಸರಿ ಅನಿಸತ್ತೆ. ಆ ಮನೆಯ ಪರಿಸರಗಳಲ್ಲಿ ಎಲ್ಲ ಇದ್ದರೂ ಕೂಡ ಇವುಗಳನ್ನು ಚಿಕ್ಕ ವಯಸ್ಸಿನಲ್ಲಿ ನಾವು ಕಲಿಸ್ಲಿಲ್ಲ ಅಂತ ಆದರೆ ಆಮೇಲೆ ಅದನ್ನು ಕಲಿಸೋಕೆ ಸಾಧ್ಯ ಇಲ್ಲ. 10-15 ವರ್ಷ ಆದಮೇಲೆ ಹೊಸದಾಗಿ ಏನೋ ಕಲ್ತ್ಕೊಳ್ತೀವಿ ಅಂತ ಹೋಗೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಆದರೂ ಕೂಡ ಆ ಚಿಕ್ಕ ವಯಸ್ಸಿನಿಂದ ಬರುವಂತಹ ವಿದ್ಯೆ ಹೆಚ್ಚು ದಿನ ನಿಲ್ಲತ್ತೆ ಅಂಥೇಳಿ, ಹಾಗಾಗಿ ಅಲ್ಲಿ ಮೊದಲನೇ ಪ್ರೈಸನ್ನು ತೊಗೊಂಡೆ. ಆ ನಂತರದಲ್ಲಿ MRK ಶಿವಮೂರ್ತಿಯವರಲ್ಲಿ ನಾನು PUCಗೆ ಬಂದಾಗ ಅವ್ರ ಹತ್ರ ಅಭ್ಯಾಸವನ್ನು ಮಾಡಿ, ಅದ್ಭುತವಾದ ಟೀಚರ್ ಅವರು, ತುಂಬ ಚೆನ್ನಾಗಿ ನಮಗೆ ಪಾಠವನ್ನು ಅವತ್ತು ಹೇಳ್ಕೊಟ್ರವರು. ಆದರೆ ಅವ್ರ ಹತ್ರ ನಾನು ಕಲ್ತಿದ್ದು ಬರೀ ಕುಮಾರವ್ಯಾಸ ಭಾರತ ಅಷ್ಟೇ. ಅದು ಎಷ್ಟು ನೀವು ಹೇಳಿದರೆ ಆಶ್ಚರ್ಯ ಪಡ್ತೀರಾ, ಕರ್ಣ ಪರ್ವದ ಒಂದೇ ಒಂದು ಸಂಧಿಯನ್ನು ನಾನು ಅವ್ರ ಹತ್ರ ಕಲ್ತಿದ್ದು, ಮೇಷ್ ಹತ್ರ. ಅಂದರೆ 1 ವರ್ಷ ಅವರು ಬರೀ ಅಷ್ಟನ್ನು ಪಾಠ ಮಾಡಿದರು, ಮಂಗಳ ಪದ್ಯ ಮತ್ತು ಅಷ್ಟು ಪದ್ಯವನ್ನು ಮಾತ್ರ ಅವ್ರು ಮಾಡಿದರು. ಆ ನಂತರ ನನಗೆ ಪ್ರಸನ್ನ ಅವ್ರ ಜೊತೆ ಮದುವೆ ಆದಮೇಲೆ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ವಿಚಾರದಲ್ಲಿ ಅವರೇ ಗುರುಗಳು ನನಗೆ. ರಂದನ ಗದಾಯುದ್ಧ ಇರ್ಬೋದು, ಪಂಪನ ವಿಕ್ರಮಾರ್ಜುನ ಇರ್ಬೋದು, ಆದಿಪುರಾಣ ಇರಬಹುದು, ಹರಿಶ್ಚಂದ್ರ ಕಾವ್ಯಗಳಿರ್ಬೋದು. ಆ ನಂತರದಲ್ಲಿ ನಾನು ಆಗ ಚಿಕ್ಕ ವಯಸ್ಸಿನಲ್ಲಿ ಪ್ರವೇಶ ಎಕ್ಸಾಮನ್ನು ಮಾಡ್ಕೊಂಡಿದ್ದೆ. ಗಮಕದಲ್ಲಿ 3 ಇವತ್ತಿಗೂ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಎ.ವಿ. ಪ್ರಸನ್ನ ಅವರು, ಹಾಗೆ ಅವ್ರಿಗೆ ಗೊತ್ತಿದೆ. ಆಗ ಪ್ರವೇಶ, ಪ್ರೌಢ ಅಂತ ಹೇಳಿ 2 ಪರೀಕ್ಷೆಗಳಿತ್ತು. ಆ ಪರೀಕ್ಷೆಯಲ್ಲಿ ನಾನು ರಾಜ್ಯಕ್ಕೆ 2ನೇ ರ್ಯಾಂಕನ್ನು ತಗೊಂಡೆ. ಆ 2ನೇ ರ್ಯಾಂಕ್ ಬರಲಿಕ್ಕೂ ಕೂಡ ನನ್ನ ಯಜಮಾನರು ಪ್ರಸನ್ನ ಅವ್ರ ಕಾರಣ. ಯಾಕೆಂದರೆ ಯಾರಿಗೂ ಹಾಗೆ ಪಾಠ ಮಾಡಿಲ್ಲ ಅಂತ ಕಾಣಿಸುತ್ತೆ ಯಾವ ಟೀಚರು. ಮನೆಯಲ್ಲಿ ಅವರು ಮಿನಿಸ್ಟ್ರ್ ಹತ್ರ ಕೆಲಸ ಮಾಡ್ತಿದ್ರು ಕೂಡ 6 ಗಂಟೆಗೆ ಬಂದರೆ ನನಗೆ ಭಯ, ಪರೀಕ್ಷೆ, ಅಯ್ಯೋ ಆ ಕಾವ್ಯ ಈ ಕಾವ್ಯ ಏನು ಪ್ರಶ್ನೆ ಬರುತ್ತೋ ಅಂತ ಎಲ್ಲ ಹೇಳಿ ಕೂತ್ಕೊಂಡು 6 ಗಂಟೆಗೆ ಬಂದು ಕಾಫಿ ಕೊಡೋ ಫಸ್ಟು ನನಗೆ ಏನಾರು. ಕಾಫಿ ಕೊಟ್ಟ ಮೇಲೆ ಇದೇ ಥರ ಸೋಫಾದ ಮೇಲೆ ಕೂತ್ಕೊಂಡು ನನಗೆ ಎಷ್ಟು ಪಾಠವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಆ ಬಗ್ಗೆ ನಾನು ಯಾವತ್ತೂ ಅವರಿಗೆ ನಾನು ಒಂಥರ ಚಿರಋಣಿ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಗುರುಸ್ಥಾನದಲ್ಲಿ ನಾವು ಮನೆಯಲ್ಲಿ ಗಂಡ ಹೆಂಡತಿ ಆಗಿದ್ದರೂ ಕೂಡ ಪಾಠದ ವಿಚಾರದಲ್ಲಿ ಇನ್ನೊಂದು ನಿಮಗೆ ಹಾಸ್ಯವಾಗಿ ಒಂದು ಇದರಲ್ಲಿ ಸೇರಿಸ್ಬೇಕು ಅಂತ ಹೇಳಿದರೆ, ಅವರು ಬ್ಯಾಚುಲರ್ ಆಫ್ ಲಾ ಮಾಡಿಕೊಂಡು KS ಆಯಿತು, ಬೇರೆ ಬೇರೆ ಊರಿಗೆ ಹೊರಟೋಗ್ಬಿಟ್ರು. ಆಮೇಲೆ ನಾವು ವಾಪಸ್ ಬೆಂಗಳೂರಿಗೆ ಬಂದಾಗ ಅವ್ರು LLB ಅದು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತಾಯಿತು. ಟೈಮ್ ಇರ್ತಿಲ್ಲ ಅವ್ರಿಗೆ. ರಮೇಶ್ ಹತ್ರ ಅವರು ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು ಅವಾಗ. ಇನ್ನು 15 ದಿನನೋ 1 ತಿಂಗಳೋ ಇದೆ ಪರೀಕ್ಷೆ ಎನ್ನುವಾಗ ಹೋಗಿ ಏನು ಅಲ್ಲಿ ಸ್ವಪ್ನ ಬುಕ್ ಹೌಸೋ, ನಂಗೆ ಗೀತಾ ಬುಕ್ ಹೌಸೋ ಯಾವುದೋ ಗೊತ್ತಿಲ್ಲ, ಅಲ್ಲಿ ಹೋಗಿ ಏನೇನು ಎಲ್ಲೆಲ್ಲಿ ಬೇಕಿತ್ತು ನೋಟ್ಸು, ಗೈಡ್ಸು, ಪುಸ್ತಕ ಎಲ್ಲ ಒಂದು ರಾಶಿ ಕೊಟ್ಟು ತೊಗೊಂಬಂದರು. ಅವ್ರಿಗೆ ಓದೋಕ್ಕೆ ಪುರ್ಸೋತಿರ್ಲಿಲ್ಲ, ಯಾಕೆಂದರೆ ಮನೆಗೆ ಬರುವಾಗಲೇ 10 ಗಂಟೆ ಆಗೋಗ್ತಿತ್ತು ಆಫೀಸ್ನಿಂದ ಬರೋವಾಗ. ಆಮೇಲೆ ಬಂದು ಅದ್ರ ಓದಬೇಕು ಕೂತ್ಕೊಂಡು ಅಷ್ಟೊಂದು ಪೇಷನ್ಸು. ಕಡೆಗೆ ನನಗೆ ಹೇಳ್ತಿದ್ರು, ನೀನು ಓದು, ನಾನು ಕೇಳಿಸ್ಕೊಳ್ತೀನಿ ಅಂತ. ಅವರ LLB ಎಷ್ಟೋ ಪುಸ್ತಕಗಳನ್ನು ನನಗೆ ಅದರಲ್ಲಿ ಏನೂ ಅರ್ಥ ಆಗದೆ ಹೋದ್ರೂ ಓದ್ತಾ ಇದ್ದೆ. ಮಧ್ಯೆ ಏನಾದರೂ ಆಸಕ್ತಿಯಾದ ವಿಚಾರ ಬಂದರೆ, ಏನು ಹೀಗಂದರೆ ಕ್ರಿಮಿನಲ್ಲ ಅಂದ್ರೇನು, ಅದೇನು ಇದೇನು ಒಂಚೂರು ಕೇಳ್ಕೊತಾ ಇದ್ದೆ. ಅವರು ನಿಲ್ಸು ಅಲ್ಲಿಗೆ ಸ್ವಲ್ಪ ಇನ್ನೊಂದ್ಸರಿ ಓದು, ಅಲ್ಲ ಇನ್ನೇನ ಅಂತಿದ್ದು. ಅಂದರೆ ಆ ರೀತಿಯ ಒಂದು ಕೋಆರ್ಡಿನೇಷನ್ ನಮ್ಮಲ್ಲಿ ಈ ವಿಚಾರಗಳಲ್ಲಿ ಇತ್ತು. ಆಮೇಲೆ ಅವರು ಅಲ್ಲಿ ಹಾಗೆ ಅಂದರೆ ಆ ರೀತಿಯಲ್ಲಿ ಅವರು ಅಷ್ಟು 15 ದಿನಗಳಲ್ಲೇ ಓದಿ LLBಯನ್ನು, ಸಾಮಾನ್ಯವಾಗಿ LLBಯನ್ನು ಒಂದೇ ಸರಿಗೆ ಪಾಸ್ ಮಾಡ್ಕೊಳ್ಳೋರು ಕಡಿಮೆ. ಅದು ವರ್ಷಕ್ಕೂ ಉಳ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಅವರು ಒಂದೇ ಸರಿಗೆ ಅಂದರೆ ನಮ್ಮಿಬ್ಬರಿಗೂ ಆ ಥರದ ಸಾಹಿತ್ಯದ ವಿಚಾರ ಇರ್ಬೋದು, ಯಾವುದೇ ಇವತ್ತಿಗೂ ಹಾಗೆ ಒಂದು ರಾಜಕೀಯದ ವಿಚಾರ ಮನೆಯಲ್ಲಿ ನಾವೆಲ್ಲರೂ ಕೂತು ಡಿಸ್ಕಸ್ ಮಾಡ್ತೀವಿ. ಸಾಹಿತ್ಯದ ವಿಚಾರ ಇರ್ಬೋದು, ಸಂಗೀತ ಕಚೇರಿಗಳಿಗಂತೂ ಒಟ್ಟಿಗೆ ಯಾವುದು ರಾಮನವಮಿ ಕಚೇರಿಗಳಾಗಲಿ ಯಾವುದಾಗಲಿ ಇವತ್ತಿಗೂ ಬಿಡಲ್ಲ. ಆ ರೀತಿಯಾದ ಒಂದು ಸಾಮರಸ್ಯ ಈ ವಿಚಾರಗಳಲ್ಲಿ ನಮಗೆ ತುಂಬ ಹೆಚ್ಚಾಗಿದ್ದದ್ರಿಂದಲೇ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಆ ನಂತರದಲ್ಲಿ ನಾನು ಗಮಕ ಪಾರಿಣ ಪರೀಕ್ಷೆಯಲ್ಲಿ ನಿಮಗೆ ಹೇಳಿದ ಹಾಗೆ ರಾಜ್ಯದಲ್ಲಿ 2ನೇ ರ್ಯಾಂಕನ್ನು ಪಡ್ಕೊಂಡೆ. ಆಮೇಲೆ ನಾನೇನು ಹೆಚ್ಚು ಓದಿರಲಿಲ್ಲ ಮುಂಚೆ. ನಾನು ಒಂದು PUC ಮಾಡಿಕೊಂಡೆ, ಆಮೇಲೆ ಮದುವೆ ಆಗೋಯ್ತು. ಆದಮೇಲೆ ಬೇರೆ ಬೇರೆ ಊರುಗಳಿಗೆ ಇವ್ರಿಗೆ ಟ್ರಾನ್ಸ್ಫರು ಆಗ್ತಿತ್ತು. ಆದರೆ ಈ ಸಾಹಿತ್ಯದ ಆಸಕ್ತಿ ಇದರಿಂದ ನನಗೆ MA ಮಾಡ್ಕೊಳ್ಬೇಕು ಅಂತ ಆಸೆ ಆಯಿತು. ಕಾಲೇಜ್ಗೆ ಹೋಗಬೇಕು ಅಂತ ಪ್ರಯತ್ನಪಟ್ಟೆ. ಏನೋ ಕಾರಣಗಳಿಂದ ಸಂಸಾರದ ನಿರ್ವಹಣೆ ಇದರಲ್ಲಿ ನನಗೆ ಅದು ಕಾಲೇಜ್ಗೆ ಹೋಗ್ಲಿಕ್ಕಾಗಲಿಲ್ಲ. ಹೇಗೂ ನಮಗೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಇದ್ದದ್ರಿಂದ, ಮುಕ್ತ ವಿಶ್ವವಿದ್ಯಾಲಯ ಇದ್ದದ್ರಿಂದ ಆ ರೀತಿಯಲ್ಲಾದರೂ ಮಾಡ್ಕೊಳ್ಬೇಕು ಅಂತ ಹೇಳಿ MA ಪರೀಕ್ಷೆಯನ್ನು ಮಾಡಿಕೊಂಡೆ. ಆಗ ಕೂಡ ನನಗೆ ಪ್ರಸನ್ನ ಅವರೇ ಗುರುಗಳಾಗಿ ಇಡೀ ಕಾವ್ಯ ಮೀಮಾಂಸೆ, ಅವತ್ತಂತೂ ನಮಗೆ ಮೊನ್ನೆ ಹಂಪಾನ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಹಂಪಾನ ಅವರು ನಮ್ಮ ಕಾರ್ಯಕ್ರಮಗಳನ್ನು ತುಂಬ ಮಾಡಿಸ್ತಾ ಇದ್ದರು. ಹಂಪ ನಾಗರಾಜಯ್ಯ ಅವರು ಆದಿಪುರಾಣ ಎಲ್ಲ ಅವರು ಶ್ರೀರಂಗಪಟ್ಟಣದ ಬಸದಿಗಳಲ್ಲಿ, ಬೆಂಗಳೂರುಗಳಲ್ಲಿ ತುಂಬ ಕಡೆ ಮಾಡಿಸಿದ್ರು.
ಮಾರನೇ ದಿನ ನನಗೆ ಕಾವ್ಯಮೀಮಾಂಸೆ ಪೇಪರ್ ಇತ್ತು. ಸೋಮವಾರ, ಭಾನುವಾರ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಿತ್ತು. ನಾವು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ. ರಸದ ಬಗ್ಗೆ, ಭರತನ ರಸದ ಶಾಸ್ತ್ರದ ಬಗ್ಗೆ ಒಂದು ಪ್ರಶ್ನೆ ನನಗೆ ಅಷ್ಟು ಅರ್ಥ ಆಗಿರಲಿಲ್ಲ. ನಾವು ಬಂದಿದ್ದೆ ರಾತ್ರಿ 12 ಗಂಟೆಗೆ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಇವ್ರ ಜೊತೆಗೆ ರಾತ್ರಿ 12 ಗಂಟೆಗೆ ಬಂದ್ವಿ. ಬೆಳಗ್ಗೆ ನನಗೆ MA ಎಕ್ಸಾಮಿನೇಷನ್ನು ಕಾವ್ಯಮೀಮಾಂಸೆ. ಏನಪ್ಪ ಮಾಡಲಿ ಅಂತ ಭಯ ಆಯಿತು. ಇವ್ರನ್ನ ಕೇಳಿದೆ, ಒಂದು ಸ್ವಲ್ಪ ಏನಾದರೂ ಹೇಳೋಕ್ಕಾಗತ್ತಾ ನಿಮಗೆ, ಈಗ ನನಗೆ ಬೆಳಗ್ಗೆ ನಾನು 10 ಗಂಟೆಗೆ ಎಕ್ಸಾಮಿನೇಷನು, ಕೂತ್ಕೋ ಹೇಳ್ತೀನಿ ಅಂತ ಹೇಳಿ ಅವತ್ತು ಇಡೀ ರಾತ್ರಿ 1:30-2 ಗಂಟೆವರೆಗೆ ಅಂತ ಕಾಣಿಸುತ್ತೆ ನನಗೆ ಕೆಲವು ವಿಚಾರಗಳನ್ನು ಹೇಳಿಕೊಟ್ಟು, ನೀನು ಸುಮ್ಮನೆ ನೋಟ್ಸ್ ಮಾಡ್ಕೊ, ಈಗ ಮಲ್ಕೊಂಬಿಡು, ಓದೋಕ್ಕಾಗಲ್ಲ, ಈಗ ಬೆಳಗ್ಗೆ ಗ್ಲಾನ್ಸ್ ಮಾಡ್ಕೊಂಡು ನೀನು ಪರೀಕ್ಷೆಗೆ ಹೋದರೆ ಬರೀಬೋದು ಅಂತ ಹೇಳಿ, ಸರಿ ಆ ರೀತಿಯಲ್ಲಿ ನಾವು ಮಾಡಿಕೊಂಡು MAನಲ್ಲೂ ಕೂಡ ನಾನು ಮೊದಲನೇ ಅಟೆಂಪ್ಟಿಗೆ ಎಷ್ಟೋ ವರ್ಷಗಳ ಮೇಲೆ ನಾನು ಕಾಲೇಜು ಅಥವಾ ಇದನ್ನು ಬಿಟ್ಟರೂ ಕೂಡ ಒಂದೇ ಅಟೆಂಪ್ಟಲ್ಲಿ ಇವರ ಸಹಾಯದಿಂದ ಮತ್ತು ನನ್ನ ಒಂದು ಆಸಕ್ತಿಯಿಂದ MA ಪರೀಕ್ಷೆಯನ್ನು ಕೂಡ ಆ ನಂತರದಲ್ಲಿ ನಾನು ಮಾಡಿಕೊಂಡೆ. ಜೊತೆಗೆ ನನಗೆ ಸಾಹಿತ್ಯದ ಒಲವಿದ್ದದ್ದರಿಂದ ಅದನ್ನು MA ಮಾಡ್ಕೊಳ್ಳೋ ಮುಂಚೆನೇ ಬೇಕಾದಷ್ಟು ಕಾವ್ಯಗಳನ್ನು ನಾನು ಹಾಡಿದ್ದೆ. ಇವತ್ತಿಗೂ ನಾನು ಕುಮಾರವ್ಯಾಸ ಭಾರತ ಇರ್ಬೋದು, ಹರಿಶ್ಚಂದ್ರ ಕಾವ್ಯ, ರನ್ನನ ಗದಾಯುದ್ಧ ಇರ್ಬೋದು, ಪಂಪನ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ, ಜನನ ಯಶೋಧ ಚರಿತೆ, ಮಂಕುತಿಮ್ಮನ ಕಗ್ಗ, ಹೀಗೆ ಎಲ್ಲ ಕಾವ್ಯಗಳನ್ನು ಹಾಡುವಂತಹ ಸುಸಂದರ್ಭಗಳು ನಮಗೆ ಇದುವರೆಗೆ ಹೇಳಬೇಕು ಅಂದರೆ ನಾವಿಬ್ಬರೂ ಸೇರಿ ಇಡೀ ಭಾರತದಾದ್ಯಂತ ಸುತ್ತಾಡಿದ್ವಿ ಗಮಕ ಕಾರ್ಯಕ್ರಮವನ್ನು ಇಟ್ಕೊಂಡು. ಡೆಲ್ಲಿ ಇರ್ಬೋದು, ಕೇರಳ ಇರಬಹುದು, ಬಾಂಬೆ ಇರಬಹುದು, ಎಲ್ಲ ಪ್ರದೇಶಗಳಲ್ಲೂ ಇವತ್ತು ನಾವು, ಮತ್ತು ನಮ್ಮ ಕರ್ನಾಟಕದಲ್ಲಂತೂ ಎಷ್ಟು ಸಣ್ಣ ಸಣ್ಣ ಹಳ್ಳಿಗಳಿಗೂ ಹೋಗಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದುಂಟು. ಇನ್ನೊಂದು ಹೆಚ್ಚುಗಾರಿಕೆ ಅಂತ ಹೇಳಿದರೆ ನಮ್ಮದು ಮಡ್ರಾಸ್ನಲ್ಲಿ ನಿಮಗೆಲ್ಲ ಗೊತ್ತಿದೆ, ಚೆನ್ನೈನಲ್ಲಿ ಮ್ಯೂಸಿಕ್ ಅಕಾಡೆಮಿ ಅಂತ ಇದೆ. ಅದು ಸಂಗೀತಕ್ಕೆ ಮೀಸಲಾದಂತಹ ಒಂದು ಅಕಾಡೆಮಿ. ಅದು ಅಲ್ಲಿ ಬೇರೆ ಯಾವ ಕಲೆಗಳಿಗೂ ಅಲ್ಲಿ ಅಷ್ಟೊಂದು ಪ್ರಾಶಸ್ತ್ಯ ಇಲ್ಲ. ಆದರೆ ಇದುವರೆಗೂ ಯಾರೂ ಅಲ್ಲಿ ಗಮಕವನ್ನು ಮಾಡಿಲ್ಲ. ನಾವು ಅಲ್ಲಿ ಗಮಕ ಕಾರ್ಯಕ್ರಮವನ್ನು ಈಗೊಂದು 8-10 ವರ್ಷಗಳ ಹಿಂದೆ ಅಂತ ಕಾಣಿಸುತ್ತೆ, ನಮ್ಮ ಮೈಸೂರು ಸುಬ್ರಹ್ಮಣ್ಯ ಅಂತ ಹೇಳಿ ಮ್ಯೂಸಿಕ್ ಆರ್ಟಿಕಲ್ಗಳನ್ನು ಬರೀತಾಯಿದ್ರು ಪೇಪರ್ಗಳಲ್ಲಿ, ಅವರು ನಮಗೆ ನೀವಿಲ್ಲ ಮಾಡಲೇಬೇಕಲ್ಲಿ ಅಂಥೇಳಿ ಅಕಾಡೆಮಿಯಲ್ಲಿ ಒಂದು ಅವಕಾಶವನ್ನು ಕೊಟ್ಟರು. ಅವತ್ತು ನಾನು ಏನು ಹಾಡಬೇಕೋ ಕುಮಾರವ್ಯಾಸನ ಪ್ರಸಂಗವನ್ನು ನಾನು ಕನ್ನಡದಲ್ಲಿ ಹಾಡಿದೆ. ಅದನ್ನು ಪ್ರಸನ್ನ ಅವರು ಇಂಗ್ಲೀಷ್ನಲ್ಲಿ, ಯಾಕೆಂದರೆ ಅಲ್ಲಿ ತಮಿಳಿಗರಿದ್ದಂದ, ಮತ್ತು ಇದೊಂದು ಕಲೆ ಇದೆಯಲ್ಲ, ಗಮಕದ ಕಲೆ ಇದೆಯಲ್ಲ, ಶ್ರೇಷ್ಠವಾದ ಕಲೆ ಅಂತ ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಕಲೆ ಇಲ್ಲ. ವಾಚನ, ಹರಿಕತೆ ಒಂದು ಬೇರೆ ರೀತಿ ಥರ ಆಗುತ್ತೆ, ಅಥವಾ ತಾಳಮದ್ದಳೆ ಬೇರೆ ಥರ ಆಗುತ್ತೆ. ಆದರೆ ಈ ವಾಚನ ವ್ಯಾಖ್ಯಾನ ಗಮಕ ಕಲೆ ಏನಿದೆ ಅಲ್ಲ, ಕರ್ನಾಟಕಕ್ಕೆ ಮೀಸಲಾದಂತಹ ಒಂದು ಕಲೆ. ಇದು ಶ್ರೇಷ್ಠವಾದ ಪಾರಂಪರಿಕವಾದ ಒಂದು ಕಲೆ. ಅದಂತೂ ಇವತ್ತು ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಜಗಲಿಯ ಮೇಲೆ ಇದ್ದಂತಹ ಕಲೆ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ಳೋವರೆಗೆ ಈ ಕಲೆ ಹೋಯಿತು. ಅಂದರೆ ಹೊಸಳ್ಳಿ ಕೇಶವಮೂರ್ತಿಯವರಿಗೆ ಈ 4 ವರ್ಷಗಳ ಹಿಂದೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು ಅಂತ ಹೇಳಿದರೆ ಗಮಕ ಕಲೆ ಎಷ್ಟು ಶ್ರೇಷ್ಠವಾದ ಕಲೆ. ಹಿಂದೆ ನಂಗೊಂದ್ಸರಿ ಸೋಮವಾರಪೇಟೆಯಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ಹಾಮಾನ ನಾಯ್ಕರವ್ರು ಹೇಳಿದರು, ಎಷ್ಟರ ಮಟ್ಟಿಗೆ ಇತ್ತು ಈ ಕಾವ್ಯಗಳ ವಿಚಾರ ಅಂತ ಹೇಳಿದರೆ, ಅವತ್ತು ಯಾವ್ದಾರು ಒಂದು ಹುಡುಗಿಗೆ ಒಂದು ಹುಡುಗನ ಕೊಡಬೇಕು, ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಇವತ್ತಿನ ಥರ ಯಾವ ಡಿಗ್ರಿಗಳಿರಲಿಲ್ಲ. ಅವತ್ತು ನಮಗೆ BA, BCom, BSc, ಎಂಜಿನಿಯರಿಂಗ್, ಮೆಡಿಕಲ್ ಅಂತ ಡಿಗ್ರಿಗಳಿರಲಿಲ್ಲ. ಅವ್ನು ಜೈಮಿನಿ ಭಾರತ ಓದ್ಕೊಂಡಿದ್ದಾನ, ಅವ್ನು ಕುಮಾರವ್ಯಾಸ ಭಾರತ ಓದ್ಕೊಂಡಿದ್ದಾನ, ಹಾಗಿದ್ರೆ ಅವನು ಒಳ್ಳೆ ಗಂಡು, ಅವನು ಒಳ್ಳೆ ಸಂಸ್ಕಾರವಂತ, ಒಳ್ಳೆಯ ಸಂಸ್ಕೃತಿಯನ್ನು ಇಟ್ಕೊಂಡಿರ್ತಾನೆ ಅಂತ ಹೇಳಿ ಅಂಥ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಕೊಡ್ತಿದ್ದಂತಹ ಕಾಲ ಇತ್ತು ಅಂತ ಹೇಳಿ ಹಮಾನ್ ಅವರು ಒಂದ್ಸರಿ ಅವರು ಭಾಷಣ ಮಾಡುವಾಗ ಹೇಳಿದರು. ನನಗೆ ಇವತ್ತು ಅನಿಸುತ್ತೆ, ಅಂದರೆ ಆ ಥರದ ಕಲೆಗಳು ಈಗ ಜನಪದವನ್ನು ನಾವು ತಗೊಂಡ್ರೂ ಹಾಗೆ ಅಲ್ವಾ, ಅನಕ್ಷರಸ್ಥರು ಅಂತ ಹೇಳುವವರು ಎಂತೆಂಥ ಕಾವ್ಯಗಳನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಮಂಟೇಸ್ವಾಮಿ ಕಾವ್ಯಗಳಿರಬಹುದು, ಬೇರೆ ಬೇರೆ ಸಣ್ಣ ಸಣ್ಣ ನೀವು ಪದ್ಯಗಳನ್ನೇ ತಗೊಂಡ್ರೂ ಕೂಡ ಜಾನಪದ ಸಾಹಿತ್ಯ ಕೂಡ ಎಷ್ಟು ಶ್ರೇಷ್ಠವಾದ, ಅಂದರೆ ಗಮಕವೂ ಕೂಡ ಒಂದು ಆ ಜನಪದ ಇದರಲ್ಲೇ ಬಂದಂಥದ್ದು ಮೂಲ. ಈ ಎಲ್ಲ ದೊಡ್ಡ ಇವತ್ತೇನು ನಾವು ಮಾರ್ಗ ಸಂಗೀತ ಅಂತ ಏನು ಹೇಳ್ತೀವಿ, ಅದಕ್ಕೂ ಮೂಲವಾದದ್ದು ಈ ಗಮಕ ಕಲೆ. ಹಾಗೆ ಅಲ್ಲಿ ನೋಡುವಾಗ ನೋಡ್ತೀವಿ, ನಾವು ಮೈಸೂರ ಅರಮನೆಯಲ್ಲಿ ಬಸಪ್ಪಶಾಸ್ತ್ರಿಗಳು ಅಂತ ಹೇಳಿ ಗಮಕಿಗಳಿದ್ದರು. ಕುಮಾರವ್ಯಾಸ ಬರೆಯುವಂತಹ ಕಾವ್ಯದಲ್ಲೂ ಕೂಡ ಹೇಳ್ತಾನೆ ಅವನು, ಗಮಕಿಗಳು, ವಾದಿಗಳು, ವಾಗ್ಮಿಗಳು ಇರ್ತಾ ಇದ್ರು ಅಂತ ಹೇಳಿದರೆ ಎಷ್ಟು ಹಳೆಯದಾದ ಶತಮಾನಗಳಿಂದ ಬಂದಂತಹ ಈ ಕಲೆ ಇವತ್ತು ಸ್ವಲ್ಪ ಅದರ ಮೆರುಗನ್ನು ಕಳ್ಕೊಂಡಿದೆ ಅನ್ನುವ ಒಂದು ಯೋಚನೆಯೂ ನಮ್ಮಲ್ಲಿ ಒಂದೊಂದು ಸರಿ ಬರುತ್ತೆ. ಆದರೆ ಹಾಗಂತ ಹೇಳಿ ನನಗೇನು ಅನಿಸಲ್ಲ, ಯಾಕೆಂದರೆ ಆಯಾಯ ಕಲೆಗೆ ಅದರದ್ದೇ ಆದಂತಹ ಇತಿಮಿತಿಗಳಿರುತ್ತೆ. ಯಾಕೆಂದರೆ ಒಂದು ಆರ್ಕೆಸ್ಟ್ರಾ ಕೇಳಿದ ರೀತಿಯಲ್ಲಿ ಗಮಕವನ್ನು ಕೇಳಲಿಕ್ಕಾಗಲ್ಲ. ಗಮಕವನ್ನು ಕೇಳಬೇಕಾದ್ರೆ ಕೇಳುವವರಿಗೂ ಒಂದು ಓದುವಿಕೆ ಇರಬೇಕು, ಒಂದು ಕೂತ್ಕೊಂಡು
ಆ ರಸಿಕತೆ ಇರಬೇಕು, ಆ ಸಹೃದಯತೆ ಇರಬೇಕು. ಅದಿದ್ದಾಗ ಮಾತ್ರ. ಏಕೆಂದರೆ ಸಿನಿಮಾ ಹಾಡನ್ನು ಒಂದು ಸಣ್ಣ ಮಗುವು ಕೇಳ್ಬೋದು, 80 ವರ್ಷದವರು ಕೇಳ್ಬೋದು, 25 ವರ್ಷದವರು ಯಾರು ಬೇಕಾದ್ರೂ ಕೇಳ್ಬೋದು. ಆದರೆ ಗಮಕವನ್ನು ಹಾಗಲ್ಲ. ಏಕೆಂದರೆ ಕಾವ್ಯವಾಚನ ಕಾವ್ಯಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹದ್ದು. ಇಂತಹ ಕಲೆಯಲ್ಲಿ ನಾವು ಇವತ್ತು ಒಂಥರ ಹೇಳಬೇಕು ಅಂತ ಹೇಳಿದ್ರೆ, ಕುಮಾರವ್ಯಾಸ ಮಂಟಪ ಅಲ್ಲೆಲ್ಲ ನಮಗೆ ಸಾಮಾನ್ಯವಾಗಿ ಹೇಳ್ತಾರೆ ಮುದ್ದಣ ಮನೋರಮೆ ನೀವಿಬ್ಬರು ಅಂತ ಹೇಳಿ. ಯಾಕೆಂದರೆ ಸಾಮಾನ್ಯ ಈ ಕಲೆಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಕಲೆಗಳನ್ನು ಇದ್ದಾರೆ, ಇಲ್ಲ ಅಂತಲ್ಲ. ಶ್ರೀಧರ್ ಅವರು ನೀವು ನೋಡಿದ್ದೀರಾ, ಸಿನಿಮಾ ಆ್ಯಕ್ಟ್ರು ಅವರು ಇಬ್ಬರು ಗಂಡ ಹೆಂಡತಿ ನಾಟ್ಯವನ್ನು ಮಾಡ್ತಾರೆ ಅಂಥೇಳಿ. ಹೀಗೆ ಬೇರೆ ಬೇರೆ ಇದ್ದಾರೆ, ಇಲ್ಲ ಅಂತಲ್ಲ, ಆದರೂ ಕಡಿಮೆ. ಹಾಗಾಗಿ ಗಮಕ ಕ್ಷೇತ್ರದಲ್ಲಿ ನಾವು ಇವತ್ತು ಒಂಥರ ದಂಪತಿಗಳು ಕಾವ್ಯವಾಚನ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳುವ ಒಂದು ಹೆಗ್ಗಳಿಕೆಯನ್ನು ನಾವು ಪಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಆದಂಥ ಒಂದು ಅದು ದುರಭಿಮಾನ ಅಲ್ಲ, ಒಂದು ಅಭಿಮಾನ, ಒಂದು ಹೆಮ್ಮೆ ಅಂತ ನನಗಾದರೂ ಅನಿಸುತ್ತೆ. ಇವರು ಚೆನ್ನಾಗಿ ಭಾಷಣ ಮಾಡ್ತಿದ್ರು, ವ್ಯಾಖ್ಯಾನ ಮಾಡ್ತಿದ್ರು. ಕುಮಾರವ್ಯಾಸನ ಅವರು ಓದ್ಕೊಂಡಿದ್ರು, ಪಂಪನ್ ಚೆನ್ನಾಗಿ ಓದ್ಕೊಂಡಿದ್ರು. ನನಗೆ ಅವರಷ್ಟು ಆಳವಾದ ಜ್ಞಾನ ವ್ಯಾಖ್ಯಾನದಲ್ಲಿ ಅಲ್ದಿದ್ರು, ಹಾಡುವುದಂತೂ ನಂಗೆ ಗೊತ್ತಿತ್ತು, ಹಾಡೋದು ಕಲ್ತಿದ್ದೆ, ಸಂಗೀತವನ್ನು ಅಭ್ಯಾಸ ಮಾಡಿದ್ರಿಂದ. ಹಾಗಾಗಿ ಮಡಿಕೇರಿಯಲ್ಲಿ ಇವರು 84 ಅಂತ ಕಾಣಿಸುತ್ತೆ, 84 ಇಸ್ವಿನಲ್ಲಿ ಇವರು ತಹಸೀಲ್ದಾರ್ ಆಗಿದ್ದರು ಅಲ್ಲಿ. ಹಾಗೆ ಇರುವಾಗ ನಾನು ಅಲ್ಲಿವರೆಗೂ ನನ್ನ ಪಾಡಿಗೆ ನಾನು ಎಲ್ಲೋ ಕರೆದ್ರೆ ಹಾಡ್ಕೋತಿದ್ದೆ, ಇವ್ರ ಪಾಡಿಗೆ ರೇಡಿಯೋದಲ್ಲಿ ಹಾಡ್ತಿದ್ದೆ, ಇನ್ಯಾರೋ ಕರೆದ್ರೆ ಹಾಡುಗಳನ್ನು ಹಾಡೋ ಅಂಥದ್ದು ನಮಗೆ ಇತ್ತು. ಇವರು ಎಲ್ಲೋ ಕಾಲೇಜ್ಗಳಲ್ಲಿ ಅಲ್ಲಿ ಇಲ್ಲಿ ಭಾಷಣ ಮಾಡೋವಂಥದ್ದು ಇವೆಲ್ಲ ಇತ್ತು. ಅಲ್ಲಿ ಒಬ್ಬರು ವಕೀಲರು, ಅವರ ಹೆಸರೇನು, ಬಾಲಸುಬ್ರಹ್ಮಣ್ಯಂ ಅಂಥೇಳಿ ಒಬ್ಬರು ವಕೀಲರ ಇದ್ದರು. ಅವರು ನಮ್ಮ ಮನೆಗೆ ಆಗ ಈಗ ಇವರ ಆಫೀಸಿಗೆ ಬರೋರು, ಹಾಗೆ ನಮ್ಮ ಮನೆಗೂ ಬರ್ತಾಯಿದ್ರು. ಅವ್ರು ಒಂದಿನ ಹೇಳಿದ್ರು, ಮೇಡಮ್ ಇಷ್ಟು ಚೆನ್ನಾಗಿ ಹಾಡ್ತಾರೆ, ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಇಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತೀರಾ, ಯಾಕೆ ನೀವಿಬ್ಬರು ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂಥೇಳಿ. ನಮ್ಗೆ ಅದುವರೆಗೂ ನಾವಿಬ್ಬರು ಕಾರ್ಯಕ್ರಮ ಮಾಡಬಹುದು ಅನ್ನೋ ಒಂದು ಕಲ್ಪನೆ ಕೂಡ ನಮಗಿರಲಿಲ್ಲ. ಅಂದರೆ ನನ್ನ ಪಾಡಿಗೆ ನಾನು ಹಾಡ್ತಿದ್ದೆ ಅಷ್ಟೇ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಿದ್ರು ಅಂತ. ಅವರು ಇಲ್ಲ ಇಲ್ಲ ಆಗತ್ತೆ ನಿಮಗೆ, ಯಾಕಾಗಲ್ಲ, ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ನೀವು ಇಷ್ಟು ಚೆನ್ನಾಗಿದೆ ವಾಯ್ಸ್ ನಿಮಗೆ. ಈಗಲೂ ನನಗೆ ಹೆಚ್ಚು ಕಡಿಮೆ 64 ವರ್ಷ, ವಾಯ್ಸ್ ಸ್ವಲ್ಪ ಡೌನ್ ಆಗಿದೆ ಅಂತ. ಆಗಿದ್ದು ಸ್ವಲ್ಪ ಜೋರಾಗಿತ್ತು ನನ್ನ ವಾಯ್ಸು 25-30 ವರ್ಷಗಳಲ್ಲಿ. ಹಾಗಾಗಿ ಬಾಲಸುಬ್ರಹ್ಮಣ್ಯ ಅವರು ಹೇಳಿ ಕೊಡಗಿನಲ್ಲಿ ವೇದಾಂತ ಸಂಘ ಅಂತ ಅವ್ರು ಮಾಡ್ಕೊಂಡಿದ್ರು. ಓಂಕಾರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ ದೇವಸ್ಥಾನ. ಆ ಪ್ರದೇಶದಲ್ಲಿ ಅವರು ಒಂದು ವೇದಾಂತ ಸಂಘ ಅಂತ ಮಾಡ್ಕೊಂಡಿದ್ರು. ಇಲ್ಲ ನೀವು ನೆಕ್ಸ್ಟ್ ಭಾನುವಾರ ನೀವು ನಮ್ಮಲ್ಲಿ ಕಾರ್ಯಕ್ರಮ ಮಾಡಲೇಬೇಕು, ಹಾಗೇ ಆಗತ್ತೆ ಅಂತ ಹೇಳಿ ಅವತ್ತು ಬಲವಂತ ಮಾಡಿ ನಮ್ಮಿಬ್ಬರ ಹತ್ರ ವಿದುರು ನೀತಿನ ಅವತ್ತು ನಾವು ಮಾಡಿದ್ದು ಅಲ್ಲ, ಇವತ್ತು ಕರ್ಣಭೇದನ ಅನ್ನುವ ಒಂದು ಕುಮಾರವ್ಯಾಸನ ಪ್ರಸಂಗವನ್ನು ತಗೊಂಡು ನಾವು ಅವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ಮಾಡಿದ ಮೇಲೆ ನಾವು ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಸುಮಾರು ಇಡೀ ಭಾರತದಾದ್ಯಂತ ಸುತ್ತಿ 6,500 ಕಾರ್ಯಕ್ರಮಗಳನ್ನು ಇದುವರೆಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದರ ಜೊತೆಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಚಂದನ ಟಿ ವಿಯಲ್ಲಿ ತಟ್ಟಂತ ಹೇಳಿ ಕಾರ್ಯಕ್ರಮ ಬಿಟ್ಟರೆ ನನಗನ್ಸಿರುವ ಹಾಗೆ 12 ವರ್ಷಗಳು ಸತತವಾಗಿ ಯಾವ ಕಾರ್ಯಕ್ರಮವೂ ಬಂದಿಲ್ಲ ಅಂತ ನಾನಾದರೂ ಅಂದುಕೊಳ್ತೀನಿ. ಸೀರಿಯಲ್ಗಳು ಬಿಡಿ, ಸೀರಿಯಲ್ಲು 12 ವರ್ಷ ಬರೋಕ್ಕೆ ಸಾಧ್ಯ ಇಲ್ಲ. ತಟ್ಟಂತ ಹೇಳಿ ಕಾರ್ಯಕ್ರಮ ಅದು ತುಂಬ ಇದನ್ನು ಪಡ್ಕೊಂಡಿದೆ, ಜನಮೆಚ್ಚುಗೆಯನ್ನು ಪಡ್ಕೊಂಡು ಇವತ್ತಿಗೂ ನಡೀತಾ ಇದೆ. ಆದರೆ ನಮ್ಮ ಗಮಕ ಕಾರ್ಯಕ್ರಮವನ್ನು 12 ವರ್ಷಗಳು ನಾವು ಸತತವಾಗಿ ಪಂಪನಿಂದ ಹಿಡಿದು ಪಂಪ, ರನ್ನ, ಜನ್ನ, ರಾಘವಾಂಕ ಎಲ್ಲರ ಕಾವ್ಯಗಳನ್ನು ಮಾಡಿಕೊಂಡು ನಾವು ಕುಮಾರವ್ಯಾಸ ಭಾರತಕ್ಕೆ ಬಂದು ವಿರಾಟ ಪರ್ವದವರೆಗೆ ನಾವು ಬಂದು ಇಬ್ಬರೂ. ಅದರ ಜೊತೆಗೆ ನಮಗೆ ಮಹೇಶ್ ಜೋಶಿ ಅವರು ಅವಾಗ ಅದರ ದೂರದರ್ಶನದ ಡೈರೆಕ್ಟರ್ ಆಗಿದ್ದರು. ನಮ್ಮಿಬ್ಬರಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಹೇಳಿದರು. ನಾವು ಕಾರ್ಯಕ್ರಮ ಮಾಡ್ತಾ ಸುಮಾರು ಒಂದು 6 ತಿಂಗಳು ವರ್ಷ ನಾವಿಬ್ಬರೇ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆಮೇಲೆ ಅನ್ನಿಸ್ತು ಗಮಕದಲ್ಲಿ ಬೇಕಾದಷ್ಟು ಜನ ಕಲಾವಿದರಿದ್ದಾರೆ. ಎಲ್ಲರಿಗೂ ಆಸೆ ಇರುತ್ತೆ ಟಿ ವಿಯಲ್ಲಿ ಬರಬೇಕು ಅನ್ನೋದು, ಎಲ್ಲರಿಗೂ ಒಂದು ಮಾಧ್ಯಮದಲ್ಲಿ ಬರಬೇಕು ಅನ್ನೋ ಆಸೆ ಇರುತ್ತೆ. ಮತ್ತು ಜೊತೆಗೆ ಆ ಕಲೆಯಲ್ಲಿ ಎಷ್ಟೊಂದು ಜನ ಕಲಾವಿದರಿದ್ದಾರೆ, ಅವರ ಪರಿಚಯ ಸಮಾಜಕ್ಕೆ ಆಗಬೇಕು, ಗಮಕ ಎಷ್ಟು ದೊಡ್ಡ ಕಲೆ ಅನ್ನೋದು ಗೊತ್ತಾಗಬೇಕು ಅನ್ನುವ ಕಾರಣಕ್ಕೆ ನಾವಿಬ್ಬರು ಯೋಚನೆ ಮಾಡಿ ಇಡೀ ರಾಜ್ಯದಿಂದ ಬೇರೆ ಬೇರೆ ಗಮಕಿಗಳನ್ನು ಜೊತೆಗೆ ಕರೆದು ಅವರು ಒಬ್ಬರು ವ್ಯಾಖ್ಯಾನ ಮಾಡ್ತಿದ್ರು, ನಾವಿಬ್ಬರು ಹಾಡುವ ರೀತಿಯಲ್ಲಿ ಆ ಕಡೆ ಈ ಕಡೆ ಇಬ್ಬರು ಕೂತ್ಕೊಂಡು ಗಮಕವನ್ನು ಹಾಡುವ ರೀತಿಯಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆ, ಈ ಕಡೆ ಕೋಲಾರ, ಈ ಕಡೆ ಸಾಗರ, ಮಂಡ್ಯ, ಹಾಸನ, ಮೈಸೂರು, ಉಡುಪಿ, ಹೀಗೆ ಎಲ್ಲ ಕಡೆಯಿಂದ ಗಮಕ ಕಲಾವಿದರು ಬಂದು ಇವತ್ತಿಗೂ ಅದನ್ನು ತುಂಬ ನಮ್ಮ ಗಮಕಿಗಳು ಸಂತೋಷ ಪಟ್ಕೋತಾರೆ. ಒಂದು ಒಳ್ಳೆಯ ಅವಕಾಶ ಸಿಕ್ತು ನಮಗೆ ಅಂತ ಹೇಳಿ ಸುಮಾರು ಜನ ಅಲ್ಲಿ ಗಮಕವನ್ನು ಮಾಡಿ ಸುಮಾರು 12 ವರ್ಷಗಳು ನಾವು ಗಮಕವನ್ನು ಅಲ್ಲಿ ಮಾಡಿದ್ವಿ ಕಾರ್ಯಕ್ರಮವನ್ನು. ಆನಂತರ ಗೊತ್ತು ನಿಮಗೆ, ಆ ಕೋವಿಡ್ ಬಂದ ಟೈಮಲ್ಲಿ ಒಂದಿಷ್ಟು ಬೇರೆ ಬೇರೆ ಸಾಂಸ್ಕೃತಿಕವಾಗಿ ಕೂಡ ವ್ಯತ್ಯಾಸಗಳನ್ನು ನಾವು ಕಂಡುಕೊಂಡ್ವಿ. ಹಾಗಾಗಿ ಆಗ ನಿಂತಂಥ ಅಷ್ಟೊತ್ತಿಗೆ ದೂರದರ್ಶನದ ಮಹೇಶ್ ಜೋಶಿಯವರು ರಿಟೈರ್ಡ್ ಆಗಿ ಹೋದರು. ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದ ಆ ಕಾರ್ಯಕ್ರಮ ಮತ್ತೆ ಮುಂದುವರಿಲಿಲ್ಲ ಅಂತ ಬಿಟ್ಟರೆ
ಇವತ್ತಿಗೂ ನಾವು ಎಲ್ಲೋ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿರಲಿ, ಒಂದು ಮದುವೆ ಮನೆಗೆ ಹೋಗಲಿ, ನೀವು ಟಿ ವಿಲಿ ಬರ್ತಿದ್ರಲ್ವಾ ಅಂತ ನಮ್ಮನ್ನು ಬಂದು ಕೇಳುವಾಗ ಜನ ಎಷ್ಟು ಜನ ಎಲ್ಲೆಲ್ಲಿಂದಲೋ ನಮಗೆ ಇವತ್ತಿಗೂ ಚಂಡೀಗಢದಿಂದ ಯಾರೋ ಒಂದು ಸರಿ ಫೋನ್ ಮಾಡಿದರು, ನಿಮ್ಮ ಕಾರ್ಯಕ್ರಮ ಕೇಳಿದ್ವಿ ಅಂತ ಹೇಳಿ. ಇನ್ನೂ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದು 1, 2, 3, 4 CD ಹೊರಬಂದವು ನಮ್ಮದು. ಹಾಗಾಗಿ ನಂದು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನಾವಿಬ್ಬರು ಸುಮಾರು ಒಂದು 5 ಗಂಟೆಗಳ ಕಾರ್ಯಕ್ರಮ ಅಂತ ಕಾಣಿಸುತ್ತಲ್ಲ, 5 ಡೇಸು ಅಂದರೆ ಒಂದು 5-6 ಅವರ್ಸ್ ಕಾರ್ಯಕ್ರಮ. ಅದು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಹಾಗೆ ಮಾಡಿದ ಕಾರ್ಯಕ್ರಮ ನಮಗೆ ಅದು ಅವರೇನು ನಮ್ಗೆ ಹೇಳಿರಲಿಲ್ಲ, ಕಾರ್ಯಕ್ರಮ ಅಷ್ಟೇ ಲೈವ್ ಕಾರ್ಯಕ್ರಮವನ್ನು ಮಾಡಿದರು. ಆಮೇಲೆ ಅದನ್ನು ಅವರು CD ಆಗಿ ಮಾಡಿದ್ರು ಅದನ್ನು. ಹಾಗಾಗಿ ಅದು ಬೇರೆ ಬೇರೆ ಜನಗಳಿಗೆ ಆ CD ತಲುಪ್ತು. ನಿಮಗೆ ಕನ್ನಡದ ಒಬ್ಬ ಸೀರಿಯಲ್ ಡೈರೆಕ್ಟರ್, ನಿಮಗೆ ಧಾರಾವಾಹಿಯ ಒಬ್ಬರು ಡೈರೆಕ್ಟರ್ ಗೊತ್ತಿರ್ಬೋದು, ಬುಕ್ಕಾಂಬುದಿ ವಾಸು ಅಂತ ಹೇಳಿ, ಬುಕ್ಕಾಪಟ್ನ ವಾಸು ಅಂತ ಹೇಳಿ. ಅವರು ಒಂದಿನ ಕಾರ್ನಲ್ಲಿ ನಮ್ಮ ಮನೆಗೆ ಬಂದು ಏನು ಮೇಡಮ್ ಎಂಥ ಅದ್ಭುತ ವಾಯ್ಸು, ಏನು ಚೆನ್ನಾಗಿ ಹಾಡಿದ್ರ, ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡಿಸ್ಲೇಬೇಕು ನಿಮ್ಮಿಂದ ಅಂತ ಎಲ್ಲ ಹೇಳಿ CD ನಿಮ್ದು ಕೇಳಿ ಏನು ಕಾರಲ್ಲಿ ನಾನು ಕ್ಲೋಸ್ ಮಾಡ್ಕೊಂಬಿಟ್ಟು ಹಾಕೊಂಡು ಬಂದೆ, ಏನು ಅದ್ಭುತವಾಗಿತ್ತು ಸಾಹೇಬ್ರ ವ್ಯಾಖ್ಯಾನ, ನಿಮ್ಮ ವಾಚನ. ಹಾಗೆ ನಮಗೆ ಅದು CD ಆಗಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ನಮ್ಮ ಗಮನಕ್ಕೆ ಅಷ್ಟು ಬಂದಿರಲಿಲ್ಲ ಅದು. ಇಲ್ಲ ನಾವು ಯಾವುದು CD ಹಾಡಿಲ್ಲಪ್ಪ, ಏನು CD ಆಗಿಲ್ಲ, ನೀವು ಯಾರದೋ ಕೇಳಿರಬೇಕು, ನಮ್ದಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಅದಕ್ಕೆ ಅವರು ಇದೇನು ಮೇಡಮ್ ನಿಮ್ಮಿಬ್ಬರು ಫೋಟೋ ಇದೆ, ನೀವು ಅಲ್ಲ ಅಂತಿರಲ್ಲ, ನಿಮ್ದು ಎಷ್ಟು ಚೆನ್ನಾಗಿದೆ ಕಾರ್ಯಕ್ರಮ ನೋಡಿ ಅಂಥೇಳಿ ಅವರು ನಮ್ಮ ಕೈಗೆ CD ತಂದುಕೊಟ್ಟು, ಆವಾಗ ಈ ನಿಯಾಸ್ ಅಂತ, ನೀವು ಇಲ್ಲಿ ರಾಮಯ್ಯ ಕಾಲೇಜ್ ಪಕ್ಕದಲ್ಲಿ ಒಂದು ನ್ಯಾಷನಲ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಶೆಟ್ಟರ್ ಅಂಥೇಳಿ ಶಾಸನದ ವಿಚಾರಗಳಲ್ಲಿ ತುಂಬ ಕೆಲಸವನ್ನು ಮಾಡಿದಂತಹ ಶೆಟ್ಟರ್ ಅವರು ಅದಕ್ಕೆ ಡೈರೆಕ್ಟರ್ ಆಗಿದ್ದರು. ಅವರು ಇಂದಿರಾ ಗಾಂಧಿ ಯೂನಿವರ್ಸಿಟಿಗೆ ಇದನ್ನು ನಾವೇನಾದರೂ ಮಾಡಬೇಕು ಈ ಕುಮಾರವ್ಯಾಸನ ಕಾವ್ಯವನ್ನು ಅಂಥೇಳಿ ಅವರು ಚೆನ್ನಾಗಿ ಸಾಹಿತ್ಯವನ್ನು ಓದ್ಕೊಂಡಂಥವರು. ಇವರು ಹೇಳಿ ಆಗ ಅಭಿನವ ರವಿ ಅಂತ ಕೂಡ ನೀವು ಕೇಳಿರ್ಬೋದು, ಪುಸ್ತಕ ಪ್ರಕಾಶನವನ್ನು ಅಭಿನವ ರವಿ, ಚಂದ್ರಿಕಾ ರವಿಕುಮಾರ್ ಅವರು, ಈ ಬುಕ್ಕಾಪಟ್ನ ವಾಸು ಮತ್ತು ಶೆಟ್ಟರ್ ಅವರೆಲ್ಲ ಸೇರಿಕೊಂಡು ನನ್ನ ಕೈಲಿ ಅದನ್ನು ಹಾಡಿಸ್ಬೇಕು ಅಂತ ಹೇಳಿ ಒಂದು ಅದ್ಭುತವಾದ CD, ಅದಕ್ಕೆ ಅವರು ಅರಮನೆಯ ಇದನ್ನೇ ಹಾಕಿಬಿಟ್ಟು, ಈ ಸೀರಿಯಲ್ಗಳಿಗೆ ನೀವು ಸೆಟ್ ಹಾಕೋದು ಅಂತೀರಲ್ಲ ಆ ಥರ ಅರಮನೆಯ ಸೆಟ್ಟನ್ನೇ ಹಾಕಿ, ಒಬ್ಬರು ಮಾಲಿನಿ ಹೆಸರು ನನಗೆ ಪೂರ್ತಿ ಅವ್ರ ಹೆಸರು ಮರ್ತೆ ಈಗ, ಅವರು ಭರತನಾಟ್ಯದ ಕಲಾವಿದೆ, ಅವರ ಟ್ರೂಪನ್ನು ತಗೊಂಡು ಅವರ ಎಲ್ಲರ ಇದರ ಜೊತೆಯಲ್ಲಿ ಆ ಸೆಟ್ಟನ್ನೇ ಹಾಕಿ ದ್ರೌಪದಿ ಸ್ವಯಂವರವನ್ನು CD ಮಾಡಿದ್ರು. ಅಷ್ಟು ಅದ್ಭುತವಾಗಿ ಬಂತು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಪಡೋಕೆ ಹೇಳಬೇಕು. ಈ ಸಿನಿಮಾ ಶೂಟಿಂಗ್ಗಳು, ಸೀರಿಯಲ್ ಶೂಟಿಂಗ್ದವರೇ ಏನೋ ನೀವು ಲೈಟ್ ಬಾಯ್ಸ್ ಅವರು ಇವರು ಅಂತ ಹೇಳ್ತಿರಲ್ಲ, ನಾನು ಆ ಪದ್ಯವನ್ನು ನೀವು ರೆಕಾರ್ಡ್ ಮಾಡಬೇಕಾದ್ರೆ ಏನಾಗುತ್ತೆ, ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಮು ಅಥವಾ ನಾನು ಹಾಡುವಾಗಲೇ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಹಾಗಾಗಿ ಅದು ಮತ್ತೆ 2 ಸರಿ ಕಟ್ ಅಂತ ಹೇಳಿ ಮತ್ತೆ ರಿಪೀಟ್ ಆಗಬೇಕು, ಹೀಗೆಲ್ಲ ಆಗಬೇಕಾದಾಗ ಮತ್ತೆ ಹಾಡಿ ಆ ಲೈಟ್ ಬಾಯ್ಸ್ಗಳು ನನ್ನ ಕುಮಾರವ್ಯಾಸ ಹಾಡಿದ ಪದ್ಯವನ್ನು ಅವರವರು ಕಂಬಗಳನ್ನು ಹೊತ್ಕೊಡೋದು, ಲೈಟ್ ಹೊತ್ಕೊಂಡು ಹೋಗೋದು ಮಾಡುವಾಗ ಆ ಪದ್ಯಗಳನ್ನ ಹಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಕಡೆಗೆ ಅವರು ಇವರಿದ್ದರು ಬುಕ್ಕಾಪಣ್ಣ, ಏನು ಮೇಡಮ್ ಗಮಕ ಪದ್ಯ ನಮ್ಮ ಹುಡುಗರಿಗೆಲ್ಲ ನೀವು ಕಲಿಸ್ಬಿಟ್ರಿ ಅಂತ. ಅಂದರೆ ಆ ಕಾವ್ಯದ ಮಹಿಮೆ ಅಂಥದ್ದು, ಕುಮಾರವ್ಯಾಸನ ಕಾವ್ಯ ಇದೆಯಲ್ಲ ಅದು ಶ್ರವ್ಯ ಕಾವ್ಯ ಆದರೂ ಅಂದರೆ ಎಲ್ಲ ಕಡೆಯೂ ನೀವು ಕೇಳಿ, ಆ ಪದ್ಯ ಶುರುವಾಗದೆ ಹಾಗೆ ಕೇಳು ಜನಮೇ ಜಯ, ಕೇಳು ಧರಿತ್ರಿ ಪಾಲ ಅಂತ ಕೇಳು ಅಂತಲೇ ಶುರುವಾಗುತ್ತೆ. ಆದರೆ ಕೇಳ್ತಾ ನೀವು ಹೋದರೆ ಅದು ನಿಮಗೆ ದೃಶ್ಯ ಮಾಧ್ಯಮವಾಗಿ ಅದು ಬದಲಾವಣೆಗೊಂಡ್ಬಿಡುತ್ತೆ. ನೀವು TV ಸೀರಿಯಲಲ್ಲಿ ಹೇಳಿ ಡೈರೆಕ್ಟ್ ಮಾಡೋಕ್ಕೂ ಆಗಲ್ವೇನೋ, ಅಷ್ಟರ ಮಟ್ಟಿಗೆ ಕುಮಾರವ್ಯಾಸ ಆ ಶ್ರವ್ಯ ಕಾವ್ಯ ಆಗಿದ್ದದ್ದು. ಈತ ದುರ್ಯೋಧನು, ಈತ ದುರ್ಮದನು ಅಂಥೇಳಿ ಆ ದ್ರೌಪದಿಯನ್ನು ದೃಷ್ಟದ್ಯುಮ್ನ ಮದುವೆಗೆ ಒಪ್ಪಿಸ್ಬೇಕು ಅಂತ ಸ್ವಯಂವರಕ್ಕೆ ಕರ್ಕೊಂಡು ಬಂದರೆ ಅವನು ಹೇಳಿ ಪದ್ಯಗಳನ್ನು ಹೇಳಿ ತೋರಿಸುವಾಗ ಇವರಿವರನ್ನು ಅವರಿವರೇ ಬೇಕೆಂದು ವಿವರಿಸಬೇಕೆನ್ನುತ್ತಾ ಅಂತ ಹೇಳ್ತಾನೆ. ನೀವು ಇವರು ಅಂತ ನಮಗೆ ಅವ್ರು ಯಾರು ಕರೆಕ್ಟಾಗಿ ನಮಗೆ ಗೊತ್ತಾಗಬೇಕು, ಅವ್ರು ಯಾರು ಅಂತ. ಇಲ್ಲಿ ಯಾರೋ ಬಂದು ಕೂತಿದ್ದಾರೆ, ಅವ್ರನ್ನ ಯಾರು ಅಂತ ಅವ್ರು ಪ್ರತಿಯೊಬ್ಬರು ಯಾವ ದೇಶದಿಂದ ಬಂದರು, ಯಾವ ರಾಜ್ಯದ ಅಂದರೆ ಅದನ್ನು ಹೇಗೆ ದೃಶ್ಯ ಕಾವ್ಯವಾಗಿ ಅವನು ನಮಗೆ ಕೇಳ್ತಾ ಹೋಗ್ಬಿಟ್ರೆ ನಾವು ಎಷ್ಟೋ ಸರಿ ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ, ನಾವು ಒಂದ್ಸರಿ ಮುಂಬೈನಲ್ಲಿ ವಾಶಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಕರ್ಣಮೋಕ್ಷವನ್ನು ಫಸ್ಟ್ ಮೊದಲು ಮಾಡಿದ್ವಿ. ಅವರು ಯಾರೋ ನಮಗೆ ಫೋನ್ ಮಾಡೋದು, ಮೇಡಮ್ ನಮ್ಮನ್ನು ಬಂದುಬಿಟ್ಟಿದ್ದೀರಾ ನೀವು, ಯಾವುದಾದ್ರೂ ಬೇರೆ ಇನ್ನೊಂದು ಸರಿ ನೀವು ಬಂದು ನಮ್ಮನ್ನು ನಗಿಸೋ ಥರ ಒಂದು ಕಾರ್ಯಕ್ರಮ. ಅಂದರೆ ಆ ಕರ್ಣಮೋಕ್ಷದ ಕರ್ಣನ ಪಾತ್ರ ಇದೆಯಲ್ಲ, ಅಂದರೆ ಆ ಕಾವ್ಯ ಶ್ರೇಷ್ಠ ಕಾವ್ಯ ಅನ್ನೋಕ್ಕೆ ನಾನು ಈ ವಿಚಾರನ ಹೇಳ್ತೀನಿ. ನಾವು ಮಾಡಿದ್ವಿ ಅನ್ನೋದಲ್ಲ, ಅಂತಹ ಕಾವ್ಯವನ್ನು ಆಸ್ವಾದಿಸುವಂತಹ ಸಹೃದಯರು, ಆ ಓದುವ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ, ಅದಕ್ಕಿಂತ ದೊಡ್ಡ ಒಂದು ಸಂತೋಷ ನಮಗೆ ಇಲ್ಲ ಅಂತ ಅನಿಸುತ್ತೆ. ನನಗೆ ಈ ವಿಚಾರಗಳನ್ನು ಯಾಕೆ ಹೇಳಬೇಕು ಅಂತ ಅನಿಸುತ್ತೆ, ಗಮಕ ಕಲೆ ಎಷ್ಟು ದೊಡ್ಡದು ಅನ್ನೋ ಕಾರಣಕ್ಕಷ್ಟೇ. ಇವತ್ತಿಗೂ ಗದಗಿನಲ್ಲಿ ಕೋಳಿವಾಡದಲ್ಲಿ ಕುಮಾರವ್ಯಾಸನ ಸಂತತಿಯವರು 17ನೇ ತಲೆಮಾರಿನವರು ಇವತ್ತೂ ಇದ್ದಾರೆ.
ಇವತ್ತಿಗೂ ಸಂತತಿ ಆ ತಲೆಮಾರು 17ನೇ ತಲೆಮಾರಿನವರು ಅದೇ ಮನೆಯಲ್ಲಿ ಕುಮಾರವ್ಯಾಸ ಓಡಾಡಿದಂಥ ಜಾಗದಲ್ಲಿ ಆ ಮನೆಯಲ್ಲಿ ಇವತ್ತಿಗೂ ಇದ್ದಾರೆ. ಸುಮಾರು ವರ್ಷಗಳು ನಾವು ಆವಾಗೆಲ್ಲ ಅವರು ನಮ್ಮನ್ನು ಪ್ರತಿ ವರ್ಷ ಅವರು ಕೂಡ ಕುಮಾರವ್ಯಾಸ ಜಯಂತಿಯನ್ನು ಅವರ ಮನೆಯಲ್ಲಿ ಮಾಡ್ತಾರೆ, ಅವರ ಮನೆಯವರ ವತಿಯಿಂದ ಮಾಡ್ತಾರೆ. ಹಾಗಾಗಿ ನಮ್ಮಿಬ್ಬರನ್ನ ಒಂದ್ಸರಿ ಕುಮಾರವ್ಯಾಸ ಜಯಂತಿ ಕಾರ್ಯಕ್ರಮಕ್ಕೆ ಕರೆದಿದ್ರು. ಹಾಗೆ ಕರೆದಾಗ ಪುಸ್ತಕವನ್ನು ಇಟ್ಕೊಂಡಿದ್ದಾರೆ. ಅಲ್ಲೇ ಒಂದು ಅವನದ್ದೇ ಮೊದಲನೆಯ ತಾಳೆ ಗರಿಯದು ಪ್ರತಿ ಅಂತ ಹೇಳಿ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ, ಹೀಗೆ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಅದನ್ನು ಇಟ್ಟಿದ್ದಾರೆ. ಆದರೆ ಅದು ವಿದ್ವಾಂಸರು ಮೊದಲನೇ ಪ್ರತಿ ಅಂತ ಹೇಳಿ ಅದನ್ನಿನ್ನೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಅವರು ಏನೋ ಆ ಒಂದು ನಂಬಿಕೆಯಿಂದ ಅದನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅಲ್ಲಿ ಅವರ ಮನೆ ಹತ್ತಿರ ಪಕ್ಕದಲ್ಲೂ ಒಂದು ವೀರನಾರಾಯಣ ದೇವಸ್ಥಾನ ಇದೆ. ಅಲ್ಲಿವರೆಗೆ ಯಾವತ್ತು ಪ್ರೊಸೆಷನ್ ಅಂದರೆ ಮೆರವಣಿಗೆಯಲ್ಲಿ ಹೋಗಿ ಅವತ್ತು ಕುಮಾರವ್ಯಾಸ ಜಯಂತಿಯನ್ನು ಇವತ್ತಿಗೂ ಅವರು ಕೂಡ ಆಚರಿಸ್ಕೊಂಡು ಬಂದಿದ್ದಾರೆ ಆ ಮನೆಯವರು. ಹಾಗಾಗಿ ನಮ್ಮಿಬ್ಬರ ಒಂದು ಸರಿ ಕಾರ್ಯಕ್ರಮವನ್ನು ಮಾಡಿದಾಗ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ, ನಿಜವಾಗ್ಲೂ ಕುಮಾರವ್ಯಾಸ ನಾವು ನೋಡಿಲ್ಲ, ಅವನು ಯಾರು ಅಂತ ನಮಗೆ ಗೊತ್ತಿಲ್ಲ, ನಮ್ಮ ತಲೆಮಾರಿನವನು ನಮ್ಮ ಬಂಧು ಅಂತ ಹೇಳ್ತೀವಿ, ನೀವು ನಮ್ಮ ಬಂಧುಗಳು ಅಂಥೇಳಿ ಅವತ್ತು ನಮಗೆ ಅತ್ಯದ್ಭುತವಾಗಿ ಒಂಥರ ಸತ್ಕಾರವನ್ನು ಮಾಡಿದರು ಅಂತ ಹೇಳಿದರೆ ಅವರಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ. ನೀವು ನಮ್ಮ ಮನೆಯವನ ಕಾವ್ಯವನ್ನು ನೀವು ಇಷ್ಟು ಆಸ್ವಾದಿಸ್ಕೊಂಬಿಟ್ಟು ಅದನ್ನು ಇಷ್ಟು ಒಂಥರ ಆವಾಹಿಸ್ಕೊಂಬಿಟ್ಟಿದ್ದೀರಾ, ನೀವು ಇಬ್ಬರೂ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಿರಲ್ಲ ಗಂಡ ಹೆಂಡತಿ, ನಮ್ಮ ಪುಣ್ಯ ಅಂತ ಹೇಳಿ ಅವತ್ತು ನಮ್ಮನ್ನು ತುಂಬ ಆದರವಾಗಿ ಕಂಡರು ಅನ್ನುವ ವಿಚಾರ ನಮಗೆ ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಅವನ ಮನೆ ಹೋಗಿ ಅವನು ಓಡಾಡಿದಂಥ ಜಾಗದಲ್ಲಿ ಕಾವ್ಯವನ್ನು ಓದೋದು ಅಂದರೆ ರೋಮಾಂಚನ ರೀ, ನಿಜವಾಗ್ಲೂ ಅದು ಅದ್ಭುತವಾದ ರೋಮಾಂಚನ. ನನಗಂತೂ ಇವತ್ತಿಗೂ ಅದು ಹಾಗೆ ಅನಿಸುತ್ತೆ. ಗದುಗಿನಲ್ಲಿ ಹೋದಾಗಲೂ ಆಗ ಕುಮಾರವ್ಯಾಸ ಮಂಟಪ ಅಂತ ನೀವೆಲ್ಲ ಹೋಗಿ ನೋಡಿರ್ತೀರ ಇರ್ಬೋದು. ಕುಮಾರವ್ಯಾಸ ಮಂಟಪ ಅವನು ಎಲ್ಲಿ ಕೂತ್ಕೊಂಡು ಬರೀತಾ ಇದ್ದ ಅಂತ ಹೇಳಿ ಆ ಎಲ್ಲ ನಮಗೆ ಕತೆಗಳು ಗೊತ್ತಿದೆ. ಹಾಗಾಗಿ ಆ ಕಂಬದ ಮುಂದೆ ಕೂತ್ಕೊಂಡು ನಾವು ಹಾಡು ಬಂದಿದ್ದೀವಲ್ಲ, ನಮ್ಮ ಜನ್ಮ ಸಾರ್ಥಕ, ಒಂದು ಕಲೆಯ ಜೊತೆಗೆ ನಮ್ಮ ಜೀವನ ನಡೀತಾ ಇದೆಯಲ್ಲ ಅನ್ನೋದು ನಿಜವಾಗ್ಲೂ ಹೆಮ್ಮೆಯ ವಿಚಾರ. ಹಾಗಾಗಿ ನಾನು ಸಂಗೀತವನ್ನು ಕಲಿತರೂ ಕೂಡ ಸಂಗೀತದ ಬಗ್ಗೆ ಹೆಚ್ಚು ಒಲವಿತ್ತು, ಸಂಗೀತದಲ್ಲೇ ಮುಂದುವರಿಬೇಕು ಅಂತ ಇತ್ತು, ಆದರೆ ಮನಸ್ಸಿನಲ್ಲಿ ಇತ್ತು. ಆದರೆ ಇವರು ವ್ಯಾಖ್ಯಾನ ನನ್ನ ವಾಚನ ಅದೆರಡು ಒಟ್ಟಿಗೆ ಸೇರಿದಾಗ ಜನ ಅದನ್ನು ಒಪ್ಕೊಂಡಿದ್ದಾರೆ, ಇಷ್ಟಪಡ್ತಿದ್ದಾರೆ ಅಂತ ಹೇಳುವಾಗ ನಮಗೂ ಅದೊಂದು ಒಳ್ಳೆ ಸಮಾಧಾನ ಸಿಗ್ತಾ ಇದೆ ಅಂತ ಹೇಳಿದಾಗ, ಅಂದರೆ ಗಮಕ ಕಲೆಗೆ ಸಂಗೀತವೂ ಬೇಕು, ಸಂಗೀತ ಸಾಹಿತ್ಯಗಳ ಸಮಾಗಮ ಗಮಕ. ಏಕೆಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಗಗಳಿಲ್ಲದೆ ನಾವು ಹಾಡೋಕ್ಕಾಗಲ್ಲ ಗಮಕವನ್ನು. ಯಾಕೆಂತ ಹೇಳಿದ್ರೆ ಅಲ್ಲಿ ವೀರರಸ ಬರುತ್ತೆ, ಭಕ್ತಿ ರಸ ಇದೆ, ಶೋಕರಸ ಇದೆ, ಕರುಣಾರಸ ಇದೆ, ಭೀಭತ್ಸ ಇದೆ, ಭಯಾನಕ ಇದೆ, ಎಲ್ಲ ರಸಗಳು ಕಾವ್ಯಗಳಲ್ಲಿ ಬಂದೇ ಬರುತ್ತೆ. ಆ ಕಾವ್ಯಗಳನ್ನು ಓದಬೇಕಾದ್ರೆ ನೀವು ಯಾವುದೋ ಒಂದು ವೀರರಸವನ್ನು ಓದುವಾಗ ಶೋಕರಸದ ಒಂದು ರಾಗವನ್ನು ಹಾಕ್ಕೊಂಡು ಹಾಡಿದರೆ ಅದು ಜನಕ್ಕೆ ತಲುಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅದನ್ನು ಆ ಏನು ಭಾವ ರಸ ಇದೆ ಆ ರಸಕ್ಕೆ ತಕ್ಕಂತೆ ರಾಗಗಳನ್ನು ನಾವು ಹಾಡಿದಾಗ ಅದು ಜನಕ್ಕೆ ಚೆನ್ನಾಗಿ ತಲುಪತ್ತೆ. ಹಾಗಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದಿನವರಿಗೆ ಶಾಸ್ತ್ರೀಯ ಸಂಗೀತ ಗೊತ್ತಿರಲಿಲ್ಲ ಗಮಕಿಗಳಿಗೆ, ಆದರೂ ಒಂದು 3-4 ರಾಗಗಳು, ಕಾಂಬೋದಿ, ಅಟಾಣ, ಬೇಗಡೆ, ಮೋಹನ, ಹಂಸಧ್ವನಿ, ಇಂತಹ ಕೆಲವಿಷ್ಟು ರಾಗಗಳನ್ನೇ ಇಟ್ಕೊಂಡು ರಸವನ್ನು ಬರೆಸಿ ರಸವನ್ನು ಅದರಲ್ಲಿ ತಂದು ಕಾವ್ಯಗಳನ್ನು ಪ್ರಚಾರ ಮಾಡ್ತಿದ್ದಂಥ ಕಾಲ ಇತ್ತು. ಇವತ್ತು ಸಂಗೀತ ಕಲಿತದ್ರಿಂದ ಹೆಚ್ಚು ಹೆಚ್ಚು ರಾಗಗಳನ್ನು ನಾವು ಬಳಸುವಂತಹ ಒಂದು ಅವಕಾಶವನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅದು ಇನ್ನೂ ಹೆಚ್ಚು ರಂಜನೀಯವಾಗತ್ತೆ ಅನ್ನುವ ದೃಷ್ಟಿಯಿಂದ ಕರ್ನಾಟಕ ಸಂಗೀತ ಗೊತ್ತಿದ್ರಂತೂ ಗಮಕವನ್ನು ನಾವು ತುಂಬ ಚೆನ್ನಾಗಿ ತಲುಪಿಸ್ಬೋದು. ಆದರೆ ಗಮಕದ ವಿಚಾರದಲ್ಲಿ ಹೇಳಬೇಕು ಅಂದರೆ ಸಂಗೀತವೇ ಅದರ ಮಹತ್ವವನ್ನು ಜಾಸ್ತಿ ಪಡ್ಕೊಳ್ಬಾರ್ದು ನನಗೆ ಅನಿಸುವ ಮಟ್ಟಿಗೆ. ಯಾಕೆಂದರೆ ಅಲ್ಲಿ ಸಾಹಿತ್ಯ ಮುಖ್ಯ. ಯಾವುದೇ ಒಬ್ಬ ಕವಿ, ಜನ್ನ ಇರಲಿ ಅಥವಾ ರಾಘವಾಂಕ ಇರಲಿ ಅಥವಾ ಕುಮಾರವ್ಯಾಸನ ಕಾವ್ಯ ಇರಲಿ, ಯಾವುದೇ ಕಾವ್ಯವನ್ನು ನೀವು ಪ್ರಸ್ತುತಪಡಿಸಬೇಕಾದ್ರೆ ಸಾಹಿತ್ಯಕ್ಕೆ ಹೆಚ್ಚು ಒತ್ತಡ ಕೊಟ್ಟು ರಾಗವನ್ನು ಅದರಲ್ಲಿ ಬಳಸ್ಕೊಂಡು, ರಾಗವೇ ಜಾಸ್ತಿ ಆಗಿಬಿಟ್ಟು ಅದಕ್ಕೆ ಹೆಚ್ಚು ಪಲ್ಕನ್ನು ಕೊಟ್ಬಿಟ್ವಿ, ಅದ್ರ ಮಧ್ಯದಲ್ಲಿ ಸ್ವರನ ಹಾಕ್ಬಿಟ್ರಿದ್ರೆ ಸಾಹಿತ್ಯವನ್ನು ನಾವು ಕೆಡಿಸ್ಬಿಡ್ತೀವಿ. ಹಾಗಾಗಿ ಸಾಹಿತ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಆ ರಾಗದ ಜೊತೆಯಲ್ಲಿ ಹಾಡಿದಾಗ ಜನಕ್ಕೆ ನಿಜವಾಗ್ಲೂ ಅದು ಚೆನ್ನಾಗಿ ಒಪ್ಪತ್ತೆ, ತಲುಪತ್ತೆ ಅನ್ನುವ ದೃಷ್ಟಿಯಿಂದ ಕರ್ನಾಟಕ ಸಾಹಿತ್ಯ, ಸಂಗೀತ ಮತ್ತು ಸಾಹಿತ್ಯಗಳ ಸಮಾಗಮದೊಂದಿಗೆ ಈ ಭವ್ಯವಾದ ಕಲೆ ಕರ್ನಾಟಕದಲ್ಲಿ ಇವತ್ತಿಗೂ ಉಳ್ಕೊಂಡು ಬಂದಿದೆ ಅಂತ ಹೇಳಿದರೆ ಅದರ ಕವಿಗಳು ಬರೆದಿರುವಂತಹ ಕಾವ್ಯದ ಶ್ರೇಷ್ಠತೆ ಇಲ್ಲ ಹೊರತು ನಾವು ಹಾಡಿದ್ವಿ ನಾವು ಮಾಡಿದ್ವಿ ಅಂತ ಅನ್ನೋದು ಅಲ್ಲ. ಆದರೆ ನಮಗೂ ಅದರಿಂದ ಒಂದು ಗೌರವ ಸಿಕ್ಕಿದೆ ಅನ್ನೋದಿದೆಯಲ್ಲ, ಆ ಕಾವ್ಯಗಳಿಂದ ನಮಗೆ ಒಂದು ಗೌರವ ಸಿಕ್ಕಿದೆ. ಇವತ್ತು ಕರ್ನಾಟಕದಲ್ಲಿ ನಾವು ಇಬ್ಬರು ವ್ಯಾಖ್ಯಾನಕಾರರು, ವಾಚನಕಾರರು ಅಂತ ನಾವು ಗುರುತಿಸಿದೆ ಅಂತ ಹೇಳಿದರೆ ಆ ಕಾವ್ಯಗಳ ಮುಖಾಂತರ. ಹಾಗಾಗಿ ಆ ಗಮಕ ಕಲೆ ಅನ್ನುವುದು ಶ್ರೇಷ್ಠವಾದ ಕಲೆ. ಅದು ಮುಂದಿನ ಪೀಳಿಗೆಗೆ ತಲುಪಬೇಕು. ಅದು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳುವಾಗ ನಮಗೆ ಸ್ವಲ್ಪ ಸಂದೇಹ ಇದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾನು ರಾಮಯ್ಯ ಕಾಲೇಜ್ನಲ್ಲಿ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡ್ತೀನಿ. ಹಾಗೆ ನೋಡುವಾಗ ನನಗನ್ಸೋದು
ಕನ್ನಡ ಭಾಷೆಗೇ ಸ್ವಲ್ಪ ಮಹತ್ವ ಹೊರಟು ಹೋಗ್ತಾ ಇದೆ ಇವತ್ತು. ಕನ್ನಡ ಯಾವ ಮಕ್ಕಳನ್ನ ಮನೆಯಲ್ಲಿ ಕೇಳಿ ಒಂಥರ ಕನ್ನಡ ಬೀದಿಲಿ ಮಕ್ಕಳು ಆಟ ಆಡ್ತಾ ಇದ್ದರೆ ಕೇಳಿ ಇಂಗ್ಲೀಷ್ನಲ್ಲೇ ಮಾತಾಡುವಂತಹದ್ದು. ಇಂಗ್ಲೀಷ್ ಭಾಷೆ ಬೇಡ ಅಂತಲ್ಲ, ಇವತ್ತು ಗ್ಲೋಬಲೈಸೇಷನ್ ಅಂತ ಹೇಳುವ ಸಂದರ್ಭದಲ್ಲಿ ಟೆಕ್ನಾಲಜಿಯಲ್ಲಿ ಇಷ್ಟೆಲ್ಲ ಬೆಳೆದಿದ್ದೀವಿ ನಾವು ಅಂತ ಹೇಳುವಾಗ ಬೇರೆ ಬೇರೆ ಭಾಷೆಗಳನ್ನು ಕಲಿಯೋದ್ರಲ್ಲಿ ತಪ್ಪಿಲ್ಲ. ಬೇರೆ ಭಾಷೆ ಕಲೀಲೇಬೇಕು. ಹೆಚ್ಚೆಚ್ಚು ಭಾಷೆ ಕಲಿತಷ್ಟು ನಾವು ಹೆಚ್ಚು ಪ್ರಬುದ್ಧರಾಗ್ತಾ ಹೋಗ್ತೀವಿ. ಆದರೆ ನಮ್ಮ ಭಾಷೆಯಲ್ಲಿ ಬೇಕಾದಷ್ಟಿದೆ, ಏನೆಲ್ಲ ಇದೆ, ಎಲ್ಲವೂ ಇದೆ. ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ ಮಿನಿಸ್ಟ್ರಿಗೂ ಇದೆ, ರಸಿಕರಿಗೂ ಇದೆ, ಪಾಂಡಿತ್ಯವ ಬೇಕು ಅನ್ನೋರಿಗಿದೆ, ಬೇಡ ಅಂತ ಅನ್ನುವ ಪಾಮರರಿಗೂ ಇದೆ. ಏನೂ ಹೆಚ್ಚು ಅರ್ಥ ಆಗಲ್ಲ ಕುಮಾರವ್ಯಾಸ ಅಂದರೆ, ಕತೆ ಇದೆ. ಅಂದರೆ ಎಲ್ಲವೂ ಇರುವಂತಹ ಈ ಕಾವ್ಯಗಳು, ಸತ್ಯ ಹರಿಶ್ಚಂದ್ರನ ಕಾವ್ಯವನ್ನು ತಗೊಂಡ್ರೇ ನಾವು ಎಂಥ ಅದ್ಭುತವಾದ ಕಾವ್ಯ, ಮಕ್ಕಳಿಗೆ ಕಲಿಸಬೇಕಾದಂತಹ ಪಾಠ. ಸತ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿ ಅಂತಹ ಒಬ್ಬ ರಾಜ ವಿಶ್ವಾಮಿತ್ರನ ಹತ್ರ ಯಸ್ ಅಂತ ಒಪ್ಕೊಂಡು ಏನೋ ಒಂದು ಅವನು ಹೇಳಿದಾಗ ಕೇಳ್ಕೊಂಡು ಬಿಡ್ಬೋದಾಗಿತ್ತಲ್ವ. ಇಲ್ಲ ಅಂಥೇಳಿ ಆ ಸತ್ಯಕ್ಕಾಗಿ ತನ್ನ ಇಡೀ ದೇಶವನ್ನೇ ಅವನಿಗೆ ಬಿಟ್ಟುಕೊಟ್ಟು, ಎಲ್ಲ ಭಂಡಾರವನ್ನು ಬಿಟ್ಟುಕೊಟ್ಟು, ಹೆಂಡತಿ ಮಕ್ಕಳನ್ನು ದಾಸಿಯರನ್ನು ಮಾಡುವಂತಹ ಒಂದು ಮನಸ್ಥಿತಿ ಅವರಿಗಿತ್ತು ಅಂದರೆ ಆ ಸತ್ಯಕ್ಕೆ ಕೊಟ್ಟಂತಹ ಬೆಲೆ ಅದು. ಹಾಗಾಗಿ ಇಂತಹ ವಿಚಾರಗಳು ಕಾವ್ಯದಿಂದ ಗೊತ್ತಾಗಬೇಕೇ ಹೊರತು ಬೇರೆ ಯಾವುದೋ ಸಿನಿಮಾ ಹಾಡುಗಳಿಂದಲೋ ಬೇರೆ ಇನ್ನೆಲ್ಲಿಂದಲೋ, ಅದನ್ನು ಕಡಿಮೆ ಮಾಡ್ತೀನಿ ಅನ್ನೋ ಅರ್ಥ ಅಲ್ಲ. ಆದರೆ ಕಾವ್ಯಗಳಲ್ಲಿ ಬರುವಂತಹ ಈ ವಿಚಾರಗಳು ಎಷ್ಟು ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಒಯ್ಯತ್ವೆ. ಈ ಭಾಷೆ ಉಳ್ಕೊಳ್ಬೇಕು, ಈ ಭಾಷೆಯ ಮುಖಾಂತರ ಈ ಕಲೆ ಬೆಳಿಬೇಕು ಅನ್ನುವುದು ನಮ್ಮೆಲ್ಲರ ಉದ್ದೇಶ. ಹಾಗಾಗಿ ಗಮಕ ಕಲೆಯನ್ನು ಮನೆ ಮನೆಯಲ್ಲಿ ಗಮಕ ಅಂತ ನಮ್ಮಲ್ಲಿ ಕೂಡ ನಾವು ಎಷ್ಟೋ ನಮ್ಮ ತುಮಕೂರಿನವ್ರು ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮನೆಗಳಲ್ಲಿ ಗಮಕ ಅಂತೇಳಿ ಅವ್ರು 10 ಜನ ಇರಲಿ 20 ಜನ ಇರಲಿ ಅವರಿಗೆ ಕೇಳಿಸುವಂಥ ಕೆಲಸವನ್ನು ಗಮಕ ಕಲೆ ಮಾಡ್ತಾ ಇದೆ. ಪರೀಕ್ಷೆಗಳಿದೆ, ಮಕ್ಕಳು ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ, ನಾನು ನನ್ನ ಕಾಲೇಜು ಮಕ್ಕಳಿಗೆ ಇವಾಗ ನಾನು ಹಾಗೆ ಮಾಡ್ತಾ ಇದ್ದೀನಿ ಹೇಳ್ಕೊಟ್ಟು, ಏನು ಬೇಡ ನೀವು ಕುಮಾರವ್ಯಾಸನ ಮಂಗಳ ಪದ್ಯಗಳಿದೆಯಲ್ಲ ಒಂದು 4 ಪದ್ಯ ಕಲ್ತ್ಕೊಂಬಿಟ್ರೆ, ಎಲ್ಲೋ ನಿಮ್ಗೊಂದು ಪ್ರಾರ್ಥನೆ ಮಾಡಿ ಅಂತ ಕಲ್ತ್ರೆ ಗಣೇಶನ ಪದ್ಯ ಇದೆ, ಶಾರದೆ ಪದ್ಯ ಇದೆ, ಪಾರ್ವತಿ ಪದ್ಯ ಇದೆ, ಲಕ್ಷ್ಮೀ ಇದೆ, ಪ್ರತಿಯೊಬ್ಬರ ದೇವಾನುದೇವತೆಗಳ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲೋ ಒಂದು ಇನೋಕೇಶನ್ನು ಒಂದು ಪ್ರಾರ್ಥನೆ ಮಾಡಬೇಕು ಅಂದಾಗ ಅತ್ಯದ್ಭುತವಾದಂಥ ಶ್ಲೋಕಗಳನ್ನು ನಾವಲ್ಲಿ ಹಾಡಬಹುದು. ಅದನ್ನು ಅಭ್ಯಾಸ ಮಾಡಿ ಕಲ್ತ್ಕೊಳ್ಳಿ ಅಂತ ಹೇಳಿ ಅದನ್ನು ಪ್ರಚಾರ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಮಾಡ್ತಿದ್ದೀವಿ. ಕುಮಾರವ್ಯಾಸ ಮಂಟಪ ಅಂತ ಹೇಳಿ ರಾಜಾಜಿನಗರದಲ್ಲಿ ಇದೆ. ಮೊನ್ನೆ ನಂದು ಅಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ಅಂತೂ ಎಲ್ಲ ಕಾವ್ಯಗಳನ್ನು ಮೊನ್ನೆ ನಮಗೆ ಹೆಚ್ಚು ಪ್ರಚಾರ ಇಲ್ಲದೆ ಹೊಂತಹ ಅಸೂರಿ ರಾಮಸ್ವಾಮಯ್ಯಂಗಾರರವರ ಗೋಕರ್ಣ ಮಹಿಮಾದರ್ಶ ಅಂಥೇಳಿ ರಾವಣ ಆತ್ಮಲಿಂಗವನ್ನು ತಂದಂತಹ ಕಥೆಯನ್ನು ಇಡೀ ಮಾಡಿಕೊಂಡು ನಾವು ಬರ್ತಾಯಿದ್ವಿ. ಹೀಗೆ ಬೇರೆ ಬೇರೆ ಕಾವ್ಯಗಳು, ಹೊಸಬರ ಕಾವ್ಯಗಳೇ ನಾನು ಹೇಳಬೇಕು ಅಂತ ಹೇಳಿದರೆ, ಕಡೆಗೆ ವೀರಪ್ಪ ಮೊಯ್ಲಿಯವರ ರಾಮಾಯಣ ದರ್ಶನವನ್ನು ನಾನು ಇಬ್ಬರು ವಾಚನ ವ್ಯಾಖ್ಯಾನವನ್ನು ನಾವು ಮಾಡಿದ್ದೀವಿ. ವೀರಪ್ಪ ಮೊಯ್ಲಿಯವರಿಗೆ ನಿಮಗೆ ಅಲ್ಲಿ ಒಂದು ಫೋಟೋ ಇದೆ, ನೀವು ನೋಡ್ಬೋದು. ವೀರಪ್ಪ ಮೊಯ್ಲಿಯವರ ಹೆಂಡತಿ ನನಗೆ ಸನ್ಮಾನವನ್ನು ಮಾಡ್ತಾ ಇರುವಂತಹ ಒಂದು ಫೋಟೋ ಇದೆ ಅಲ್ಲಿ. ಹಾಗೆ ಅಂದರೆ ಯಾವ ಕಾವ್ಯಗಳನ್ನು ನಾವು ಬಿಟ್ಟಿಲ್ಲ, ಎಲ್ಲ ಕಾವ್ಯಗಳನ್ನು ಇವತ್ತು ರಾಮಾಯಣ ದರ್ಶನ ವೀರಪ್ಪ ಮೊಯ್ಲಿಯವರು ಬರೆದಂತಹ ಏನು ಕುವೆಂಪು ಅವರ ರಾಮಾಯಣ ದರ್ಶನಂ ಇತ್ತು, ಆ ದಾಟಿಯಲ್ಲಿ ಮಹಾಛಂದಸ್ಸಿನಲ್ಲಿ ಅವರು ಬರೆದಂತಹ ಕಾವ್ಯಗಳನ್ನು ಕೂಡ ನಾವು ಓದ್ಕೊಂಡು ಇವತ್ತಿಗೂ ಕೂಡ ಈ ಥರದ್ದು ಎಷ್ಟೋ ಕಾವ್ಯಗಳು ನಮ್ಮಲ್ಲಿ ಇವತ್ತು ನಮಗಿದೆ. ಗೊತ್ತಿದ್ದು ಜಗನ್ನಾಥ ವಿಜಯ, ಇಂಥದ್ದೆಲ್ಲ ರುದ್ರಭಟ್ಟನ ಜಗನ್ನಾಥ ವಿಜಯ ಎಲ್ಲ ತುಂಬ ಕಷ್ಟಕರವಾದ ಇದು. ನಾನು ಒಂದು ಸರಿ ಹೊಸಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಪಂಪನ ವಿಕ್ರಮಾರ್ಜುನ ವಿಜಯವನ್ನು ಓದಿದಾಗ ರಘುಪತಿ ಶಾಸ್ತ್ರಿಗಳು ಅಂತ ಒಬ್ಬರು ಹೊಸಳ್ಳಿಯವರೇ ದೊಡ್ಡ ವಿದ್ವಾಂಸರು, ಅವರು ಕೂಡ ಅವರು ಒಂದು ಸರಿ ನಾನು ಹಾಡಿದ್ದಕ್ಕೆ ಹೇಳಿದರು, ಕಬ್ಬಿಣದ ಕಡಲೆಯನ್ನು ಕನ್ನಡದ ಗುಗ್ಗುರಿ ಮಾಡಿಕೊಟ್ಬಿಟ್ಟೆ ನೀನು, ಇಷ್ಟು ಸುಲಭವಾಗಿ ಪಂಪನ ಕಾವ್ಯನ ಹಾಡೋದಕ್ಕೆ ಸಾಧ್ಯನಾ ಅಂತ ಅನ್ನಿಸ್ತು ನನಗೆ ಅಂಥೇಳಿ. ಅಂದರೆ ಇವೆಲ್ಲವೂ ಆ ಕಾವ್ಯಕ್ಕೆ ಇರುವಂತಹ ಗುಣ, ಆ ಕಾವ್ಯದ ಗುಣ ಮತ್ತು ಅದರಲ್ಲಿ ನಮಗೆ ಇರುವಂತಹ ಆಸಕ್ತಿ, ಈ ಎಲ್ಲ ಕಾರಣಗಳಿಂದ ಗಮಕ ಕಲೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಬರ್ತಾ ಇದ್ವಿ. ಜೊತೆಗೆ ನಾನು ನಿಮ್ಗೆ ಹೇಳಿದೆ, ಶೆಟ್ಟರ್ ಜೊತೆಯಲ್ಲಿ ಆ ಇಂದಿರಾ ಗಾಂಧಿ ಯೂನಿವರ್ಸಿಟಿ ಗೊತ್ತು ಒಂದು CD ಮಾಡಿದ್ವಿ ಅಂಥೇಳಿ. ಹಾಗೆ ಒಂದು ಬೇರೆ ಬೇರೆ ಗಮಕವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಗಮಕ ರೂಪಕ ಅಂತ ಕೆಲವರು ಮಾಡ್ತಾರೆ. ನಾನು ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿರ್ಬೋದು ನೀನಾಸಂ ಸಂಘ ನಾಟಕದ ಇದು ಅವರ ಜೊತೆಯಲ್ಲಿ ಅದೇ ಶೆಟ್ಟರ್ ಅವರ ಅವರ ಕಾಲೇಜಿನ ಆವರಣದಲ್ಲಿ ದ್ರೌಪದಿ ವಸ್ತ್ರಾಪಹರಣದ ಭಾಗವನ್ನು ಆ ನೀನಾಸಂ ಕಲಾವಿದರು ನಾಟಕವನ್ನು ಮಾಡಿದರು. ಗಮಕ ರೀತಿಯಲ್ಲಿ ನಾನು ಏನು ಹಾಡಬೇಕೋ ಆ ರೀತಿಯಲ್ಲಿ ಅದು ಹಾಡಿದೆ. ಅತ್ಯದ್ಭುತವಾಗಿ ಅವತ್ತು ಪ್ರೇಕ್ಷಕರ ಮುಂದೆ ಅದು ತನ್ನ ವೀಕ್ಷಣೆಯನ್ನು ಪಡ್ಕೊಳ್ತೋದು. ಹೀಗೆ ಆಮೇಲೆ ಇನ್ನೊಂದು ಸರಿಯಲ್ಲಿ ಮಾರ್ಕಂಡೇಯ ಎಂಥದೋ ಅವ್ರ ಹೆಸರು ಮಾಡಿದೆ ನಾನು,
ಅವರು ಚಿತ್ರಕಲೆಯನ್ನು ಬರೆಯುವಂಥದ್ದು. ಊರ್ವಶಿ ಪ್ರಸಂಗದ ಒಂದು 10 ಪದ್ಯಗಳನ್ನು ಇಟ್ಕೊಂಡು ಆ ಪದ್ಯವನ್ನು ಹಾಡುವಷ್ಟರೊಳಗಡೆ ಅವರು ಊರ್ವಶಿ ಚಿತ್ರವದ ಅರ್ಜುನ ಊರ್ವಶಿ ಮತ್ತು ಇಬ್ಬರು ಸಮಾಗಮವಾದಂಥ ಒಂದು ವಿಚಾರವನ್ನು ಆ ಚಿತ್ರದಲ್ಲಿ ಅವರು ಎಷ್ಟು ಚೆನ್ನಾಗಿ ಮೂಡಿಸಿದ್ರು ಅಂದರೆ ಕಲೆಯನ್ನು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಗಮಕ ಕಲೆಯನ್ನು ನಾವು ಇವತ್ತು ರೂಪಕಗಳಂತೂ ತುಂಬ ಚೆನ್ನಾಗಿ ಆಗುತ್ತೆ. ಹೀಗೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚೆಗೆ ಮೊನ್ನೆ ಜೇವರ್ಗಿಯಲ್ಲಿ ಜೇವರ್ಗಿಯಲ್ಲಿ ಇಬ್ಬರು ಕೂಡ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ವಿ. ಅಲ್ಲಿಯೂ ಕೂಡ ಕಾರ್ಯಕ್ರಮಗಳನ್ನು ನೀಡಿ ಬಂದ್ವಿ. ಹಾಗೆ ಹೊಸಳ್ಳಿಯಲ್ಲಿ ಕೂಡ ಇಬ್ಬರನ್ನು ಒಟ್ಟಿಗೆ ಗಮಕ ಕಲಾ ಅಂದರೆ ಅವರು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ ಮಾರ್ಕಂಡೇಯ ಅವಧಾನಿಗಳು, ಹೊಸಹಳ್ಳಿ ಕೇಶವಮೂರ್ತಿಗಳು ಅಂತ ದೊಡ್ಡ ವಿದ್ವಾಂಸರು. ನಾವು ಇಲ್ಲಿಂದಲೇ ಅವರಿಗೆ ಅವರ ಆತ್ಮಕ್ಕೆ ನಮಸ್ಕಾರವನ್ನು ಮಾಡಬೇಕಾಗತ್ತೆ ಅಂತ. ಅಂತಹ ಹಿರಿಯ ಕಲಾವಿದರು ಸಮ್ಮೇಳನದ ಅಧ್ಯಕ್ಷರನ್ನು ಮಾಡಿದಾಗ ಇವರನ್ನು ನಾನು ಹೇಳಿದೆ, ನಾನು ಬೇಡ ಸರ್ ಒಬ್ಬರನ್ನು ಮಾಡಿ ಪರವಾಗಿಲ್ಲ ಅಂತ ಹೇಳಿದೆ. ಅವರು ಒಂದೇ ಮಾತು ಹೇಳಿದರು, ದೇವರು ನಿಮ್ಮಿಬ್ಬರನ್ನ ಜೊತೆ ಮಾಡಿದ್ದಾನೆ ಪಾರ್ವತಿ ಪರಮೇಶ್ವರರ ಥರ. ಇಬ್ಬರು ಒಟ್ಟಿಗೆ ವಾಚನ ವ್ಯಾಖ್ಯಾನವನ್ನು ಮಾಡಿರುವಾಗ ನಾವು ಯಾಕೆ ಅದನ್ನು ಬೇರೆ ಮಾಡಬೇಕು? ಇಲ್ಲ, ನೀವಿಬ್ಬರು ಅಧ್ಯಕ್ಷ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಯಾವುದೇ ಸಾಹಿತ್ಯ ಪರಿಷತ್ತಿನದಾಗಲಿ ಯಾವುದೇ ಅಧ್ಯಕ್ಷ ಆದರೆ ಯಾರೋ ಒಬ್ಬರು ಅಧ್ಯಕ್ಷರಾಗ್ತಾರೆ ಅಂಥೇಳಿ. ಆದರೆ ಈ ಎರಡೂ ಸ್ಥಳಗಳಲ್ಲಿ ನಮ್ಮಿಬ್ಬರನ್ನು ಗಮಕ ಕಲೆಯ ಸರ್ವಾಧ್ಯಕ್ಷರನ್ನಾಗಿ ಮಾಡಿ 2 ಸಮ್ಮೇಳನಗಳನ್ನು ನಿರ್ವಹಣೆ ಮಾಡುವಂತಹ ಅವಕಾಶವನ್ನು ನಮಗೆ ರಾಜ್ಯದ ಜನತೆ ಕೊಟ್ಟಿದೆ. ಜನ ಅದನ್ನು ಆಧರಿಸಿದ್ದಾರೆ, ನಮಗೆ ಒಂದು ಸಂತೋಷವನ್ನು ತಂದುಕೊಟ್ಟಿದ್ದಾರೆ ಅನ್ನುವುದು ನಮಗೆ ಸಿಕ್ಕಿರುವಂಥ ಒಂದು ಹೆಮ್ಮೆಯ ವಿಚಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.